ಆಯ್ತು ಬನ್ನಿ ಬುದೇ ನಿಮ್ದಾಯ್ತಾ? ಎಲ್ಲರೂ ಮನವಿ ಮಾಡ್ತೀನಿ, ದಯಮಾಡಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಹಾಲ ಜಾಸ್ತಿ ಮಾಡಿ, ಮತ್ತೆ ಕ್ವಾಲಿಟಿಗೆ ಈಗಾಗಲೇ ನಾವು ಮಾತಾಡಿದ್ವಿ. ಅವರು ಭೋಜನದ ವ್ಯವಸ್ಥೆ ಇದೆ, ರೈತರಿಗೂ ಕೂಡ ಭೋಜನವನ್ನು ಸ್ವೀಕರಿಸಬೇಕು. ಒಬ್ಬರಿನ ಅಧ್ಯಕ್ಷರಿಗೆ ಬಹುಮಾನ ಮತ್ತು ಈ ಎಲ್ಲ ಸಾಮಗ್ರಿಗೆ ಒಂದೊಂದೇ ಕುಟುಂಬದ ಅಭಿನಂದನೆಗಳು. ಟೋಲ್ ಫ್ರೀ ನಂಬರ್ ನಮ್ಮ ಆಗಸ್ಟ್ 15ನೇ ತಾರೀಕಿಂದ ಚಾಲ್ತಿಯಲ್ಲಿ ಇರ್ತದೆ. ನೀವು 16ನೇ ತಾರೀಕು ಬೆಳಗ್ಗೆಯಿಂದ ನೀವು ಫೋನ್ ಮಾಡಿದ್ರೆ ನಿಮ್ಗೆ ಏನು ಬೇಕೋ ಸಿಗ್ತದೆ. ಇನ್ನೊಂದ್ಸಾರಿ ಹೇಳ್ತೀನಿ, 799-64-00-500 ಇದು ನಮ್ಮ ಟೋಲ್ ಫ್ರೀ ಸಂಖ್ಯೆಯ ನಂಬರು, ಕಾಲ್ ಸೆಂಟರ್ ನಂಬರು. ನೀವು ಏನು ಬೇಕಾದರೂ ನಿಮ್ಮ ಸಮಸ್ಯೆಗಳನ್ನ ನಾವು ಕೇಳ್ತೇವೆ, ಪರಿಹರಿಸ್ತೇವೆ, ಅದನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಕನಕಪುರಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳು 14ನೇ ತಾರೀಕು ಸ್ವತಂತ್ರ ದಿನಾಚರಣೆಯ ಹಿಂದಿನ ದಿನ ಕನಕಪುರದ ಕೋರ್ಟ್ ನೋಡಿದ ಕೋರ್ಟ್ ಉದ್ಘಾಟನೆಗೆ ಬರ್ತಾ ಇದ್ದಾರೆ. ಚೀಫ್ ಜಸ್ಟಿಸ್, ಕರ್ನಾಟಕ ಚೀಫ್ ಜಸ್ಟಿಸ್ ಅವರು ಬರ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಕಡ್ಡಾಯವಾಗಿ 5 ಗಂಟೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಒಂದು ಕಾರ್ಯಕ್ರಮವನ್ನು ಎಲ್ಲೂ ಇಲ್ಲ ಆ ಥರದ ಒಂದು ಕೋರ್ಟ್ ಬಿಲ್ಡಿಂಗು ಇಡೀ ರಾಜ್ಯದಲ್ಲೇ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಿರ್ತಕ್ಕಂಥ ಒಂದು ಬಿಲ್ಡಿಂಗು, ಆ ಉದ್ಘಾಟನೆ ಕಾರ್ಯಕ್ರಮ ಇದೆ. ತಾವೆಲ್ಲರೂ ಕೂಡ ಬಂದು ಭಾಗವಹಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಈಗ ಯಾರ್ಯಾರು ಹಾಲು ಅತಿ ಹೆಚ್ಚು ಹಾಲನ್ನು ಹಾಕ್ತಾ ಇದ್ದಾರೆ ಅವರಿಗೆ ಒಂದು ಜನಕ್ಕೆ ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ದಾರೆ. ಅವರ ಹೆಸರುಗಳನ್ನು ಕರೀತಾರೆ. ಅವರೆಲ್ಲರೂ ಕೂಡ ಹಾಲು ಡೈರಿಯವರು ಎಲ್ಲರೂ ಕೂಡ ಬರಬೇಕು ಅಂತ ಹೇಳಿ ನಾನದು ಭಾವಿಸ್ತಾ, ಮಂಗಳೂರು ದಕ್ಷಿಣ ಕ್ಷೇತ್ರದ ನಿರ್ದೇಶಕರಾದಂಥ ಕೃಷ್ಣಯ್ಯನವರು ತಡವಾಗಿ ವೇದಿಕೆಗೆ ಬಂದಿದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರ್ತೀನಿ. ತಮ್ಮೆಲ್ಲರಿಗೂ ಕೂಡ ಶುಭಕಾಮನೆಗಳನ್ನು ಹೇಳಿ ಸ್ವತಂತ್ರೋತ್ಸವದ ಶುಭಾಶಯಗಳನ್ನು ತಿಳಿಸಿ ತಮ್ಮೆಲ್ಲರಿಗೂ ಕೂಡ ವಂದಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ನಂದಿನಿ. ಎಲ್ಲರೂ ಕೂಡ ಕಡ್ಡಾಯವಾಗಿ ನಂದಿನಿ ತುಪ್ಪ, ನಂದಿನಿ ಹಾಲನ್ನೇ ಬೆಳೆಸಿ ರೈತರನ್ನ ಉಳಿಸಿ ಅಂತಕ್ಕಂಥ ಮಾತನ್ನ ಹೇಳ್ತಾ ನನ್ನೆಲ್ಲರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ. ಹೆಂಗೆ ಸಿಗ್ಬೋದು? ನೀವಿಲ್ಲಿ 206 ಸೊಸೈಟಿ ಡೈರೆಕ್ಟರು ಅಧ್ಯಕ್ಷರುಗಳು ಬಂದಿದ್ದೀರಪ್ಪ. ನೀವು ನಿಮ್ಮೂರಲ್ಲಿ ಮದುವೆ ಆಯ್ತವಲ್ಲ, ಮದುವೆ ಆಯ್ತವೆ, ಹುಟ್ಟದಪ್ಪ ಆಯ್ತವೆ, ನಾಮಕರಣ ಆಯ್ತವೆ, ತಿಥಿ ಆಯ್ತವೆ, ಸೋಮರಣ ಆಯ್ತವೆ, ಎಲ್ಲ ಆಯ್ತವೆ. ಎಲ್ಲದಕ್ಕೂ ಮೈಸೂರು ಪಾಕ್ ಬೇಕಾ? ಎಲ್ಲದಕ್ಕೂ ಹಾಲು ಬೇಕಾ? ಎಲ್ಲದಕ್ಕೂ ತುಪ್ಪ ಬೇಕಾ? ಎಲ್ಲದಕ್ಕೂ ಬೆಣ್ಣೆ ಬೇಕಾ? ನೀವು ಅದೋಗಿ ಅವ್ರ ಮನೆಗೆ ನಿಮ್ಗೆ 6 ತಿಂಗಳು ಮುಂಚಿತವಾಗಿ ಗೊತ್ತಾಯ್ತದೆ ಹೆಣ್ಣು ಯಾರ ಮನೆಗೆ ನೋಡ್ಕೊ ಬಂದವನೆ, ಗಂಡು ಯಾರ ಮನೆಗೆ ಹೋಗಿ ನೋಡ್ಕೊ ಬಂದವನೆ, ಎಲ್ಲೇನು ಕಾರ್ಯಕ್ರಮ ಆಗಲಿ. ನೀವು ನಮ್ಮ ನಂದಿನಿನಲ್ಲಿ ಒಟ್ಟು 165 ಪ್ರಾಡಕ್ಟ್ಗಳು, ಬನ್ನಿಂದ ಹಿಡಿದು, ಚಾಕ್ಲೇಟ್ ಇಂದ ಹಿಡಿದು, ಬಿಸ್ಕೆಟ್ ಇಂದ ಹಿಡಿದು, ಸ್ವೀಟ್ಸ್ ಇಂದ ಹಿಡಿದು, ಪನ್ನೀರಿಂದ ಹಿಡಿದು ಬೇರೆ. ಪನ್ನೀರ್ ಅಂತ ಅಂದ್ರೆ ಇವತ್ತು ಹಳ್ಳಿಗಳಲ್ಲಿ ಮೊದಲು ಈಗೆಲ್ಲ ಪನ್ನೀರ್ ಉಪಯೋಗಿಸೋದು ಶುರು ಮಾಡೋದು. ಹೋಟೆಲ್ಗಳಿಗೆ ಯಾವುದೇ ಹೋಯ್ತು ಅಂತ ಅಂದ್ರೆ ವೆಜಿಟೇರಿಯನ್ ಏನು ಅಂತ ಅಂದ್ರೆ ಪನ್ನೀರು ಟಿಕ್ಕಾ ಕೊಡ್ತೀವಿ, ಪನ್ನೀರ್ ಮಸಾಲ ಕೊಡ್ತೀವಿ, ಪನ್ನೀರ್ ಪಾಲಕ್ ಪನ್ನೀರ್ ಕೊಡ್ತೀವಿ, ಏನೇನೋ ಕೊಡ್ತೀವಿ ಅಂತ ಇರ್ತಾರೆ. ಸೊ ಅದೆಲ್ಲ ಎಲ್ಲಿಂದ ಉತ್ಪತ್ತಿ ಆಗುತ್ತೆ? ಹಾಲಿಂದ ಉತ್ಪತ್ತಿ ಆಗುತ್ತೆ. ಸೊ ನೀವು ಮನ್ಸು ಮಾಡ್ತು ಅಂತ ಅಂದ್ರೆ ಪ್ರತಿ ತಿಂಗಳು ನೀವೇನೇ 1 ಲಕ್ಷ 2 ಲಕ್ಷ ರೂಪಾಯಿ ವ್ಯಾಪಾರ ಮಾಡೋದು. ಆ 2 ಲಕ್ಷ ರೂಪಾಯಿ ವ್ಯಾಪಾರ ಮಾಡ್ತು ಅಂತ ಅಂದ್ರೆ ಆ 2 ಲಕ್ಷ ರೂಪಾಯಿ ಕಮಿಷನ್ ಏನ್ ಕೊಡ್ಬೇಕು ಅದನ್ನ ನಮ್ಮ ಸೆಕ್ರೆಟರಿಗಳಿಗೆ ಕೊಡಿ ಅಂತೇಳಿ ತೀರ್ಮಾನವನ್ನು ನಾವು ಮಾಡ್ತಾ ಇದ್ದೇವೆ. ನೀವೇ ನನ್ನ ಮಾರುಕಟ್ಟೆಯನ್ನ ಹೆಚ್ಚಿಸ್ತಕ್ಕಂಥವ್ರು ಆಗ್ಬೇಕು. ಯಾರು? ನೀವೇ ನನಗೆ ಮಾರುಕಟ್ಟೆಯನ್ನ ಹೆಚ್ಚಿಸಬೇಕು. ನಾನೆಲ್ಲ 2000 ಸೊಸೈಟಿಗಳಿದೆ. 2000 ಸೊಸೈಟಿಯವರು ನೀವು ಮನ್ಸು ಮಾಡ್ತು ಅಂತ ಅಂದ್ರೆ ಪ್ರತಿದಿನ 100 ಲೀಟರ್ ನೀವು ಜಾಸ್ತಿ ಮಾಡ್ತು ಅಂತ ಅಂದ್ರೆ ನಾನು ಹಾಲೇ ಕೊಡಕ್ಕಾಗಲ್ಲ. ಅಷ್ಟು ಜಾಸ್ತಿ ಮಾಡೋದು, ಅಷ್ಟು ಮಾರಾಟ ಜಾಸ್ತಿ. ಉತ್ಪತ್ತಿ ಮಾಡೋರು ನೀವೇ, ಮಾರಾಟ ಮಾಡೋರು ನೀವೇ, ಮಾರುಕಟ್ಟೆಯನ್ನು ಸೃಷ್ಟಿ ಮಾಡೋರು ನೀವೇ.
ನಿಮ್ಮ ಚಿಂತನೆಗಳನ್ನ ಬದಲಾವಣೆ ಮಾಡ್ತಾ ಹೋಯ್ತು ಅಂತಂದ್ರೆ ಹೊಸ ಹೊಸ ಆಲೋಚನೆಗಳ ಮುಖಾಂತರ ನಿಮ್ಮ ಸೊಸೈಟಿಗಳು ಉದ್ಧಾರ ಆಗ್ತದೆ, ರೈತರಿಗೆ ಅನುಕೂಲ ಆಗ್ತದೆ. ಆ ರೈತರಿಗೆ ಅನುಕೂಲ ಆಗ್ತದೆ ಅಂತಂದ್ರೆ ನಮ್ಗೆ ಆಗಿದೆ. ಕೆಲವರು ಹಾಲು ಪ್ಯಾಕೆಟ್ ಇದೆಯಲ್ಲ, ಒಂದಿನ ಕೊಡೋದೈತಲ್ಲ, 2 ದಿನ ಕೊಡೋದೈತೆ. ಈಗ ನಾವು ನಮ್ಮ ಒಬ್ಬಟ್ಟಿಂದ ತೀರ್ಮಾನ ಮಾಡಿದ್ವಿ, ಇನ್ನೊಂದು ವಾರ 10 ದಿನದ ಒಳಗಡೆ ಬಿಡುಗಡೆ ಮಾಡ್ತೀವಿ. ಫ್ಲೆಕ್ಸಿ ಗುಡ್ ಲೈಫ್ ಫ್ಲೆಕ್ಸಿ ಅಂತ ಹೇಳಿ 135 ml 10 ರೂಪಾಯಿ 3 ತಿಂಗಳು ನಿಮ್ಮ ಮನೆಯಲ್ಲಿ ಫ್ರಿಡ್ಜ್ ಬೇಡ, ಫ್ರಿಡ್ಜ್ ಗಿಡ್ಜ್ ಏನು ಬೇಡ, ಎಲ್ಲ ಪೆಟ್ಟಿಗೆಗಳಿಗೂ ಮಾರಾಟ ಮಾಡಿ ಸ್ಟಾಕ್ ಇಟ್ಕೊಳ್ಳಿ. ಒಂದೊಂದು 200 ml 300 ml ಸ್ಟಾಕ್ ಇತ್ತು ಅಂತಂದ್ರೆ 20 ರೂಪಾಯಿ ಕೊಟ್ಬಿಟ್ಟು 10 ರೂಪಾಯಿ 20 ರೂಪಾಯಿ 40 ರೂಪಾಯಿ ಈ ರೇಟ್ನಲ್ಲಿ ಮಾರಾಟ ಮಾಡಬೇಕು ಅಂತ. ಯಾಕಂದ್ರೆ ಚೇಂಜ್ ಕೂಡ ವ್ಯತ್ಯಾಸ ಆಗುತ್ತೆ. ಸೊ ಯಾರು ಮಾರಾಟ ಮಾಡೋರು? ನೀವು ಯಾರು ಮಾರಾಟ ಮಾಡೋದಿಲ್ಲ, ನೀವೇ ಮಾರಾಟಗಾರರಾಗಿ ನಿಮಗೆ ಒಂದು ಶಕ್ತಿಯನ್ನು ತುಂಬುವಂತಹ ಕೆಲಸವನ್ನ ಇವತ್ತು ನಮ್ಮ ಆಡಳಿತ ಮಂಡಳಿ ನಿಮಗೆ ಮಾಡ್ತಾ ಇದೆ. ಹಾಗಾಗಿ ನಿಮಗೆ ಎಲ್ಲ ರೀತಿಯ ಅನುಕೂಲಗಳು ಆಗ್ತದೆ, ನಿಮಗೆ ಆದಾಯ ಡಬಲ್ ಆಗ್ತದೆ. ಅಡುಗೆ ಮಾಡೋರು ಯಾರು ಅಂತ ಗೊತ್ತು, ಮದುವೆ ಮಾಡೋರು ಯಾರು ಅಂತ ಗೊತ್ತು, ಅಡುಗೆಗೆ ಏನೇನು ಸಾಮಾನು ಹಾಕ್ಬೇಕು ಅಂತ ಗೊತ್ತು. ಅವ್ರ ಹತ್ರ ಪಟ್ಟಿ ತಗೊಳ್ಳಿ, ನೀವೇನೇನು ಆರ್ಡರ್ ಮಾಡಬೇಕು ಮಾಡಿ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿ ನಿಮಗೆ ಡೆಲಿವರಿ ಕೊಡುವಂತ ವ್ಯವಸ್ಥೆ ಮಾಡಿ. ನೀವೆಲ್ಲ ಬೆಳೀರಿ, ಯಾರು ನಮಗೋಸ್ಕರ ಯಾರು ಕಷ್ಟಪಡ್ತಾ ಇದ್ದೀರಿ, ನಮ್ಗೇನು ಆದಾಯ ಇಲ್ಲ ಅಂತೇಳಿ ಕೊಡ್ತೀರಿ. ನಿಮಗೆ ಆದಾಯವನ್ನು ಸೃಷ್ಟಿ ಮಾಡುವಂತ ಚಿಂತನೆಗಳನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ. ಸೊ ನಿಮಗೆ ಏನೇನು ಬೇಕೋ ನಿಮ್ಮ ಹಳ್ಳಿ ಮಟ್ಟದಲ್ಲಿ ವ್ಯಾಪಾರವನ್ನು ವೃದ್ಧಿಪಡಿಸಲಿಕ್ಕೆ, ನಿಮಗೆ ಹಾಲನ್ನು ಉತ್ಪತ್ತಿ ಮಾಡಲಿಕ್ಕೆ, ಮಾರುಕಟ್ಟೆಯನ್ನು ಸೃಷ್ಟಿ ಮಾಡಲಿಕ್ಕೆ, ನಿಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸಲಿಕ್ಕೆ, ನಿಮ್ಮ ರೈತರ ಬದುಕನ್ನು ಹಸನು ಮಾಡಲಿಕ್ಕೆ ಏನೆಲ್ಲ ಕಾರ್ಯಕ್ರಮಗಳನ್ನು ಬೇಕೋ ಒಟ್ಟಾರೆಯಾಗಿ ನಮ್ಮ ಆಡಳಿತ ಮಂಡಳಿ ಎಲ್ಲವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಕ್ಷೀರವಾಗಿನ ಬದಲು ಪೌಡರ್ ಬದಲು ಹಾಕೊಡ್ಬೇಕು ಅಂತ ಹೇಳಿ ಸಮಯ ಏನು ಫ್ಲೇವರ್ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ. ಮುಖ್ಯಮಂತ್ರಿಗಳ ಸಮಯ ಕೊಡ್ತೀನಿ ಅಂತ ಹೇಳಿದ್ರೆ ಕೆಲವರು GPS-ಗೆ ಕಷ್ಟ ಆಗ್ಬೋದು, ನನಗೆ ಗೊತ್ತಾಗ್ಬೇಕು ಕೋಡಹಳ್ಳಿಯಿಂದ ಇಲ್ಲಿ ಬರೋದಕ್ಕೆ ಎಷ್ಟು ನಿಮಿಷ ಬೇಕು, ಎಲ್ಲಿ ಗಾಡಿ ನಿಂತ್ಕೋತು ಅಂತ ಗೊತ್ತಾಗ್ಬೇಕು, ಯಾಕೆ ನಿಂತ್ಕೋತು ಅಂತ ಹೇಳಿ ಗೊತ್ತಾಗ್ಬೇಕು. ಯಾಕೆ ಬರ್ತೀವಿ ಕನಕಪುರದಿಂದ ಬೆಂಗಳೂರು ಹೋಗ್ತಾ ಇದೆ ಅಂತಂದ್ರೆ ಬೆಂಗಳೂರಲ್ಲಿ ಯಾಕೆ ಈಗ ಯಾವುದೋ ಒಂದು ಪ್ರಾಡಕ್ಟ್ ಆರ್ಡರ್ ಮಾಡಿದ್ರೆ ನಿಮ್ಗೆ ಆರ್ಡರ್ ಬಂದಿದ ತಕ್ಷಣ ವಾಪಸ್ ಹೇಳ್ತಾರಲ್ಲ, ನಿಮ್ಮ ಹೋಟೆಲ್ ಡೆಲಿವರಿ ಆಗಿದ ತಕ್ಷಣ ನಿಮ್ಮ ಐಟಮ್ ಸ್ವಿಗ್ಗಿ ಮಾಡ್ತಾ ಏನಾದ್ರು ಫುಡ್ ಆರ್ಡರ್ ಮಾಡಿದ್ರೆ ನೀವು ಮೊಬೈಲ್ ನೋಡ್ತಾ ಇರ್ತೀರ ಎಷ್ಟು ನಿಮಿಷಕ್ಕೆ ನಿಮ್ಗೆ ಡೆಲಿವರಿ ಆಗುತ್ತೆ. ನಮ್ದು 2,900 ಕೋಟಿ ರೂಪಾಯಿ ವಹಿವಾಟಿರ್ತಕ್ಕಂಥ ಒಂದು ಸಂಸ್ಥೆ. ಆ ಸಂಸ್ಥೆನಲ್ಲಿ ನಾವು ಲೆಕ್ಕಾಚಾರಗಳನ್ನ ಇಟ್ಕೊಳ್ಳಿಲ್ಲ ಅಂತಂದ್ರೆ ಸೋರಿಕೆ ತಾನಾಗೆ ಆಗ್ತದೆ. ಆ ಸೋರಿಕೆಯನ್ನು ತಡಿಬೇಕು ಅಂತ ಅಂದಾಗ ಕೆಲವೊಂದು ಬದಲಾವಣೆಗಳನ್ನು ಮಾಡಬೇಕು. ಅದಕ್ಕೆ ನೀವು ಆಡಳಿತ ವರ್ಗದವರು, ಸಿಬ್ಬಂದಿ ವರ್ಗದವರು ನನಗೆ ಸಹಕಾರ ಕೊಡಬೇಕು ಅಂತ ಹೇಳಿದ್ರಿ, ಅವರು ಕೂಡ ಕೊಡ್ತಾರೆ. ಅವರು ಇಲ್ಲ ಅಂತ ಹೇಳಿಲ್ಲ. ಯಾರು ನಮ್ಮ MD ಅವರು ಇರ್ಬೋದು, ನಮ್ಮ ನಮ್ಮ ಮಾರ್ಕೆಟಿಂಗ್ ಅವರು ಇರ್ಬೋದು, ಬೇರೆ ಬೇರೆ ಅಧಿಕಾರಿಗಳಿರ್ಬೋದು, ಅವರು ಕಷ್ಟ ಆಗ್ತಾ ಇದೆ. ಸ್ವಲ್ಪ ಲೇಟ್ ಆಗಿ ಹೋಗ್ಬೇಕು, ಮಾಡಬೇಕು, ಏನಪ್ಪ ಮಾಡಬೇಕು. ಸೊ ಒಟ್ಟಾರೆ ವ್ಯವಸ್ಥೆ ಸರಿ ಹೋಗ್ಬೇಕು ಅಂತಂದ್ರೆ ಎಲ್ಲ ಹಂತದಲ್ಲಿ ಸರಿ ಹೋಗ್ಬೇಕು. ಒಂದ್ ಕಡೆ ಸರಿ ಹೋದ್ರೆ ಸರಿ ಹೋಗೋದಿಲ್ಲ. ಎಲ್ಲ ಹಂತಗಳಲ್ಲೂ ಕೂಡ ಸರಿ ಹೋದಾಗ ಮಾತ್ರ ಬದಲಾವಣೆಯನ್ನ ಕಾಣ್ಬೋದು. ಆ ಆದಾಯದ ಮಟ್ಟವನ್ನು ಹೆಚ್ಚಿಸಿದಾಗ ಆ ರೈತರಿಗೆ ಅನುಕೂಲ ಮಾಡಿಕೊಡ್ಬೋದು. ನಮ್ಮ ಸಿಬ್ಬಂದಿ ವರ್ಗ ಬಂದು ಕೇಳಿದ್ರು, ನಮಗೆ 17 ಪೈ ಕಮಿಷನ್, 7th ಪೇ ಕಮಿಷನ್ ಅಲ್ಲ, 7th ಪೇ ಕಮಿಷನ್ ಕೊಡಬೇಕು ಅಂತ. ನೀವು ಲಾಭ ಜಾಸ್ತಿ ಮಾಡಿ ನಾನು ಕೊಡ್ತೀನಿ, ಅರಿಯರ್ಸ್ ಕೊಡಿ ಅಂತ ಹೇಳಿದ್ರು. ನಮ್ಮ ರೈತರಿಗೆ ಅರಿಯರ್ಸ್ ಲಾಭ ಕೊಡಲಿಲ್ಲ, ನಾನು ನಿಮಗೆ ಲಾಭ ಕೊಡ್ತೀನಿ. ಸರಿನಾಗಿಲ್ಲ ತಪ್ಪ ಹೇಳೋ ಮರ ಎಲ್ಲ ಅವರೆಲ್ಲ ನನ್ನ ಬಿಟ್ಬಿಡ್ತಾರೆ. ಇವತ್ತು ಜನರಲ್ ಬಾಡಿ ಮೀಟಿಂಗ್ ನಾವು ಮುಂದಿನ ತಿಂಗಳು 6ನೇ ತಾರೀಕು ಕರೀತಾ ಇದ್ದೀವಿ. 6ನೇ ತಾರೀಕು ಬೆಂಗಳೂರಿನಲ್ಲಿ ಬಾಬು ಜಗಜೀವನ್ ರಾಮ್ ನಗರ ಭವನದಲ್ಲಿ ನಾವು 6ನೇ ತಾರೀಕು ಸಭೆಯನ್ನು ಕರೀತಾ ಇದ್ದೀವಿ. ಹಲವಾರು ವಿಚಾರಗಳನ್ನ ಇಟ್ಕೊಂಡಿದ್ದೀವಿ. ನಮ್ಮೆಲ್ಲ ಡೈರೆಕ್ಟರ್ಗಳು ಹೇಳಿದ್ರು, ನಮ್ಮ ಸಿಬ್ಬಂದಿಯವರು ಹೇಳಿದ್ರು, ರೈತರು ಹೇಳಿದ್ರು, ನಮ್ಮ ಮಕ್ಕಳು ಓದುವವರಿಗೆ ಕೆಲಸ ಸಿಗಲ್ಲ. ಸೊ ಅದಕ್ಕೆ ನಾನು
ಅವ್ರು ರಿಕ್ವೆಸ್ಟ್ ಕೊಟ್ಟಿದ್ದಾರೆ, ನಾಳೆ ನಮ್ಮ ಬೋರ್ಡ್ ಮೀಟಿಂಗ್ ಇದೆ, ಬೋರ್ಡ್ ಮೀಟಿಂಗ್ ಅಲ್ಲಿ ಅಪ್ರೂವಲ್ ಮಾಡ್ತಾ ಇದ್ದೀವಿ ಎಲ್ಲರೂ ಸೇರಿ. ರೈತರ ಮಕ್ಕಳು ಯಾರು ಹಾಲನ್ನ 5 ವರ್ಷಗಳ ಕಾಲ ನಿರಂತರ 5 ವರ್ಷದಲ್ಲಿ 3 ವರ್ಷಗಳ ಕಾಲ ನಿರಂತರವಾಗಿ ಹಾಲು ಹಾಕ್ತಾರೆ, ಅವರಿಗೆ 20% ರಿಸರ್ವೇಶನ್ ಅನ್ನ ಕೊಡಬೇಕು ಅಂತ ಹೇಳಿ ತೀರ್ಮಾನ. ಈ ಶಿವರಂಜ ಬಂದ್ಬಿಟ್ಟು ತಲೆ ಸಿಗ್ತಾ ಇರ್ತಾರೆ, ಅಧ್ಯಕ್ಷ ಆಗ್ತಾರೆ ಇಡೀ ರಾಜ್ಯಕ್ಕೆ ನನ್ನಂಗೆ. ಅವ್ರು ನಮ್ಮ ಸಿಬ್ಬಂದಿಯವ್ರಿಗೆ ಏನಿಲ್ಲ ಏನೇನಾಗ ಮಾಡೋದು. ಅದಕ್ಕೆ ಅವ್ರು ಹೇಳಿದೀನಿ, ನಿಮ್ಮ ಸಿಬ್ಬಂದಿ ವರ್ಗದವರು ಏನು ಡೈರಿ ಸೆಕ್ರೆಟರಿಗಳು ಟೆಸ್ಟರ್ಗಳು ಯಾರಿದ್ದಾರೆ ಅವ್ರಿಗೂ ಕೂಡ 10% ಅನ್ನ ರಿಸರ್ವೇಶನ್ ಅನ್ನ ಕೊಡ್ತೇವೆ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಅಪಾಯಿಂಟ್ಮೆಂಟ್ ಆಯಿತು ಅಂದ್ರೆ ಅವ್ರಿಗೂ ಕೂಡ 10%. ನಮ್ಮ MD ಇವೆಲ್ಲ ಸೇರಿಕೊಂಡು ನಾವೇ ಪಾಪ ಮಾಡಿದ್ವಿ ಅಂತ ನಿಮಗೂ 10% ಕೊಡ್ತೀವಪ್ಪ ಅಂತ ಹೇಳಿ 50% ನಮ್ಮ ಡೀಲರ್ಗಳಿಗೆ ಎಲ್ಲರಿಗೂ ಸೇರಿಸಿ 50% ರಿಸರ್ವೇಶನ್ ಅನ್ನ ಅದರಲ್ಲಿ ಕ್ಯಾಟಗರಿ ಬರುತ್ತೆ. SC ST OBC ಏನೇನು ಬರುತ್ತೆ ಅದೆಲ್ಲ ಕ್ಯಾಟಗರಿ ಬರುತ್ತೆ, ಅದರಲ್ಲಿ ಕೊಡಬೇಕು ಅಂತ ಹೇಳಿ ಇವತ್ತು ತೀರ್ಮಾನವನ್ನು ಮಾಡಿ ಜನರಲ್ ಬಾಡಿನಲ್ಲಿ ಅನುಮೋದನೆಯನ್ನು ತೆಗೆದುಕೊಂಡು ಸರ್ಕಾರಕ್ಕೆ ನಾವು ಪ್ರಸ್ತಾವನೆಯನ್ನು ಸಲ್ಲಿಸುವಂತಹ ಕೆಲಸ ಇವತ್ತು ನಮ್ಮ ನಿರ್ಣಯವನ್ನ, ಒಂದು ಮಹತ್ತರವಾದಂತಹ ನಿರ್ಣಯವನ್ನ ನಮ್ಮ ನೂತನ ಆಡಳಿತ ಮಂಡಳಿ ತಗೊಳ್ತಾ ಇದೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಇದರಲ್ಲಿ ನಂದೇನೂ ಇಲ್ಲ. ನಾನು ಕೇಳಿದ್ರು ಕಾರ್ ಕೊಡ್ತೀವಿ ಅಂತ, ಬೇಡಪ್ಪ ಈ ರೈತ ಸಂಸ್ಥೆ ನನ್ಗೆ ಬೇಡ ಅಂತ. ಡ್ರೈವರ್ ಕೊಡ್ತೀವಿ ಅಂದ್ರು ಬೇಡ ಅಂದ್ರೆ, ಸಂಬಳ 15,000 ಕೊಡ್ತೀವಿ ಅಂದ್ರು ಬೇಡ ಅಂದ್ರೆ. ಅದೆಲ್ಲ ನಿಮ್ಮ ಸಂಸ್ಥೆಗೆ ಉಳ್ಕೊಳ್ಳಿ, ನಾನು ಏನ್ ಕೆಲಸ ಮಾಡಬೇಕು ಮಾಡ್ತೀನಿ, ಇರೋಷ್ಟನ್ನ ಕ್ಲೀನಾಗಿ ಮಾಡ್ಬಿಟ್ಟು ಕ್ಲೀನಾಗಿ ಆಚೆ ಹೋಗ್ತೀನಿ ಅಂತ ಹೇಳಿ. ರಬ್ಬರ್ ಮ್ಯಾಟ್ ಬೇಕು ಅಂತ ಕೇಳಿದ್ದಾರೆ ರೈತರು. ನಿನ್ನೆ ನಾವೆಲ್ಲ ಮೀಟಿಂಗ್ ಅಲ್ಲಿ, ನಾಳೆ ಮೀಟಿಂಗ್ ಅಲ್ಲಿ ಬರ್ತಾರೆ ರಬ್ಬರ್ ಮ್ಯಾಟ್ ಕೊಡೋದು. ರಬ್ಬರ್ ಮ್ಯಾಟು ಸೈಲೇಜ್ಗಳನ್ನು ಮಾಡಿ ಜಾಬ್ ಕಟ್ಟರ್ ಬದಲಾಗಿ ನಿಮ್ಮ ಸೊಸೈಟಿಗಳು ಒಬ್ಬೊಬ್ಬರು ಇಂಡಿವಿಜುವಲ್ ಆಗಿ ಒಂದೊಂದು ಮಿಷಿನ್ ಹಾಕೊಳ್ಳೋ ಬದಲು ನಿಮ್ಮ ಸೊಸೈಟಿಗೆ ಕೊಟ್ಟು, ಆ ಸೊಸೈಟಿಗಳಲ್ಲಿ ಯಾರು ಚೆನ್ನಾಗಿ ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ 50% ಸಬ್ಸಿಡಿ ಕೊಟ್ಟು ನಾವು ಅದನ್ನ ಮಾಡಬೇಕು ಅಂತ ಹೇಳಿ ನಾಳೆ ಒಕ್ಕೂಟದ ಮೀಟಿಂಗ್ ಅಲ್ಲಿ ಸಭೆಯಲ್ಲಿ ಇಟ್ಕೊಂಡಿದ್ದೀವಿ. ಬಹುತೇಕ ಅದು ಅನುಮೋದನೆ ಆಗ್ತದೆ. ನಿಮ್ಮ ಹಾಲು ಕರಿಬೇಕು ಹಸುಗಳು ಅಂತ ಹೇಳಿದ್ರೆ ಹಸಿರು ಮೇವನ್ನ ಜಾಸ್ತಿ ಆಗ್ತದೆ. ಆ ಹಸಿರು ಮೇವನ್ನ ಬೇಸಿಗೆ ಕಾಲದಲ್ಲಿ ಹಾಕಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅದನ್ನ ಬೇಲ್ ಮಾಡಿ ಇಡಬೇಕು. ಬೇಲ್ ಮಾಡಿ ಅಂದ್ರೆ ಪ್ಲಾಸ್ಟಿಕ್ ಕವರ್ಗಳಲ್ಲಿ ರೋಲ್ ಮಾಡಿ ಆಟೋಮೆಟಿಕ್ ಆಗಿ ಅದು ರೋಲ್ ಮಾಡಿ ಇಡಬೇಕು. ಆ ರೋಲ್ ಮಾಡಿ ಇಡಬೇಕು ಅಂತ ಅಂದಾಗ ಮುಸ್ಲಿಂ ಜೋಳದ ಏನು ಇರ್ಬರುತ್ತೆ ಅದನ್ನ ಮಾಡಿಕೊಡ್ಲಿಕ್ಕೆ ಇವತ್ತು ನಾವು ಒಂದು ಆದೇಶನ ಹೊರಡಿಸಿ ಸೈಲೇಜ್ಗಳನ್ನ ಮಾಡಿ ನಾವು ಅದನ್ನ ಎಲ್ಲವನ್ನು ಕೂಡ ನಿಮಗೆ ಅನುಕೂಲ ಮಾಡಲಿಕ್ಕೆ ಈಗ ಪ್ರಾರಂಭಿಕವಾಗಿ ನಾವು ಪ್ರಾರಂಭವನ್ನ ಮಾಡ್ತಾ ಇದ್ದೇವೆ. ಅದು ಬಹುಶಃ ನಾಳೆ ಆಡಳಿತ ಮಂಡಳಿ ಸಭೆಯಲ್ಲಿ ಅನುಮೋದನೆ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ಅದನ್ನ ನಮ್ಮ ಸೊಸೈಟಿಗಳು ಯಾರು ಮುಂದೆ ಬರ್ತಾರೆ ಅದಕ್ಕೊಂದು 2,000 ಅಡಿ ಜಾಗ ಬೇಕು. ಯಾರ್ಯಾರು ರೈತ ನಮ್ಮ ಸೆಕ್ರೆಟರಿಗಳು ಇರ್ತಾರೆ, ನೀವು ಅದನ್ನ ನಿಮ್ಮ ಸೊಸೈಟಿಯ ಅನುದಾನಗಳಿಂದ ಸೊಸೈಟಿ ಲಾಭದಲ್ಲಿ ಒಂದು 3 ಲಕ್ಷ 4 ಲಕ್ಷ ಬಳಸ್ಕೊಂಡು ಅದನ್ನ ನೀವು ತಂದು ನೀವು ಮಾಡ್ಕೊತೀವಿ ಅಂತಂದ್ರೆ ನಿಮಗೆ ನೇರವಾಗಿ ಯಾವುದೇ ಟೆಂಡರ್ ಇಲ್ಲ ಏನಿಲ್ಲ, ನೀವು ಮಾಡ್ಕೊಳ್ಳಿಕ್ಕೆ ಅನುಮತಿಯನ್ನು ನಾವು ಕೊಡ್ತೀವಿ. ಅವಾಗ ನಿಮಗೆ ಮಾಡ್ಕೊಳ್ಳಿಕ್ಕೆ ರೈತರಿಗೆ ಕಾಮನ್ ಫೆಸಿಲಿಟಿ ಕ್ರಿಯೇಟ್ ಮಾಡಬೇಕು. ಒಬ್ಬೊಬ್ಬ ಒಂದೊಂದನ್ನು ಮಾಡ್ಕೊಂಡು ಹೋಗಲ್ಲ. ಕಾಮನ್ ಫೆಸಿಲಿಟಿ ಇತ್ತು ಅಂತಂದ್ರೆ ನೀವು ಹೋಗಿ ಅಲ್ಲಿ ₹2 ಕೊಡ್ತು ಅಂತಂದ್ರೆ ₹2 ₹3 1 kg ಕೊಡ್ತು ಅಂತಂದ್ರೆ ಅವ್ರು ಅದನ್ನ ನೀವು ಜೋಳ ಎತ್ಕೊಂಡು ಕೊಡ್ತು ಅಂದ್ರೆ ಅದನ್ನ ಕಟ್ ಮಾಡ್ಬಿಟ್ಟು ಬ್ರಷ್ ಮಾಡ್ಬಿಟ್ಟು ಕ್ಲೀನಾಗಿ ಪ್ಯಾಕ್ ಮಾಡ್ಬಿಟ್ಟು ಕೊಡ್ತಾರೆ. ಅದನ್ನ 3 ತಿಂಗಳ ಕಾಲ ನೀವು ಅದನ್ನ ಇಟ್ಕೋಬಹುದು. 3 ತಿಂಗಳ ಕಾಲ ಇಟ್ಕೋದು ಅಂತಂದ್ರೆ ಹಸಿರು ಮೇವು ಹಂಗೆ ಇರ್ತದೆ, ಅದನ್ನ ನೀವು ಬಳಕೆ ಮಾಡ್ಕೊಳ್ಬೋದು. ಸೊ ಆ ರೀತಿಯಾದಂತಹ ಚಿಂತನೆಗಳನ್ನ ನಾವು ಮಾಡ್ತಾ ಇದ್ದೇವೆ. ಸೊ ಹಸುಗಳನ್ನ ಹೆಣ್ಕರು ಹಾಕಬೇಕು, ಸಾಕಷ್ಟು ಕ್ವಾಲಿಟಿ ಸಿಗ್ತಾವ ಸಂದರ್ಭಗಳು ಅಂತೇಳಿ ನಮ್ಮ ಆಡಳಿತ ಮಂಡಳಿ ತೀರ್ಮಾನ ಮಾಡಿ ಹೆಣ್ಣು ಕರುಗಳನ್ನ ಹಾಕಲಿಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆಯನ್ನ ಮಾಡ್ತಾರೆ. ಹೋರ್ಗರ ಬಂತು ಅಂದ್ರೆ ನಷ್ಟ ಆಗುತ್ತೆ, 1 ವರ್ಷ ನಷ್ಟ ಆಗುತ್ತೆ, ಅದಕ್ಕೆ ಏನಾದರೂ ಮಾಡಬೇಕು ಅಂತ ಹೇಳಿ ಚಿಂತನೆಯನ್ನ ಮಾಡ್ತಾರೆ. ಅದಕ್ಕೂ ಕೂಡ ಸಾಕಷ್ಟು ಬದಲಾವಣೆಯನ್ನು ನಾವು ತರ್ತಾ ಇದ್ದೇವೆ. ಸೊ ನಾನು ಮಾತಾಡ್ತಾ ಹೋದ್ರೆ ಬಹಳ ಸಮಯ ತಗೋತೀವಿ. ಅಮೂಲಾಗ್ರವಾದಂತಹ ಬದಲಾವಣೆಗಳನ್ನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ಒಕ್ಕೂಟದಲ್ಲಿ ನಾವು ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ನಾನು ತಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು, ತಾವೇನು ನಂಬಿಕೆಯನ್ನು ಇಟ್ಕೊಂಡಿದ್ದೀವಿ ಆ ನಂಬಿಕೆಯನ್ನ ಉಳಿಸ್ಕೊಂಡು ಹೋಗ್ತೀವಿ. ನಾನು ನಮ್ಮ ಎಲ್ಲ ಕಾರ್ಯದರ್ಶಿಗಳಲ್ಲಿ ಮತ್ತು ಎಲ್ಲ ಆಡಳಿತ ಮಂಡಳಿಯ ಅಧ್ಯಕ್ಷರು ನಿರ್ದೇಶಕರಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು, ಗುಣಮಟ್ಟಕ್ಕೆ ಹೆಚ್ಚು
ಹೆಚ್ಚಿನ ಆದ್ಯತೆಯನ್ನ ಕೊಡಿ. ನಿಮಗೆ ಏನು ಬೇಕೋ ಸಹಕಾರವನ್ನ ನಮ್ಮ ಸಿಬ್ಬಂದಿ ವರ್ಗ, ಒಮ್ಮೂಲ ಸಿಬ್ಬಂದಿ ವರ್ಗ ನಿಮಗೆ ಕೊಡ್ತದೆ. ಗುಣಮಟ್ಟ ಬಂತು ಅಂತಂದ್ರೆ ನಾವು ನಿಮಗೆ ಹೆಚ್ಚಿನ ದರವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಜೊತೆಗೆ ನಿಮ್ಮ ಹಾಲು ನಾನು ಗುರಿಯನ್ನು ಕೊಟ್ಟಿದ್ದೇನೆ. ಕನಕಪುರ ತಾಲೂಕಿನಲ್ಲಿ ಕನಿಷ್ಠ 4 ಲಕ್ಷ ಲೀಟರ್ ಹಾಲನ್ನ ಮುಂದಿನ 1 ವರ್ಷ 2 ವರ್ಷದಲ್ಲಿ ನೀವು ಉತ್ಪತ್ತಿಗೆ ತರಬೇಕು ಅಂತ ಹೇಳಿ, ಅದಕ್ಕೆ ನಮ್ಮ BDCC ಬ್ಯಾಂಕ್ನ ಅಧ್ಯಕ್ಷರು MD ವಿಜಯದೇವರು ಮತ್ತು ವಿಧಾನ ಪರಿಷತ್ನ ಸದಸ್ಯರಾದ ರವಿಯವರು ಇಬ್ಬರು ಕೂಡ ಎಲ್ಲ ಡೈರೆಕ್ಟರ್ಗಳು ಸೇರಿ ಇವತ್ತು ಒಕ್ಕೂಟಕ್ಕೆ ನಮ್ಮ ರೈತರಿಗೆ 1 ಗುಂಟೆ ಜಾಗ ಕೊಟ್ಟರೆ ಸಾಕು, ಅಥವಾ ಒಂದು ಮನೆ ಸೈಟ್ ಯಾವ್ದಾರ ಇದ್ರೆ ಅದನ್ನ ನೀವು ಇದನ್ನು ಕೊಟ್ಟರೆ, ಪೇಪರ್ಸ್ ಕೊಟ್ಬಿಟ್ಟು ಮಾಡಿಕೊಂಡ್ರೆ ನಿಮಗೆ 1,70,80,000 ರೂಪಾಯಿ ಹಣವನ್ನ 2 ಹಸುಗಳಿಗೆ 2 ರಾಸುಗಳಿಗೆ ನಿಮಗೆ 3% ಬಡ್ಡಿ ದರದಲ್ಲಿ, ವರ್ಷಕ್ಕೆ 3% ಬಡ್ಡಿ ದರದಲ್ಲಿ ನಿಮಗೆ ಕೊಡ್ಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ನಾನು ನಿಗದಿಯನ್ನ ಮಾಡಿದ್ದೇನೆ. ಒಂದೊಂದು ಸೊಸೈಟಿನಲ್ಲಿ ಕನಿಷ್ಠ 30 ಜನರಿಗೆ ಈ ಸೌಲಭ್ಯವನ್ನು ಮಾಡಿಕೊಡಬೇಕು. 30 ಜನರಿಗೆ ಕೊಡೋದ್ರ ಮುಖಾಂತರ ಸುಮಾರು 6,000 ರೈತರಿಗೆ ಅನುಕೂಲ ಮಾಡಿಕೊಡಬೇಕು. ಹಸುಗಳನ್ನ ಇಲ್ಲೇ ವಾಲೆ ಹಾಕಿಬಿಟ್ಟು ದುಡ್ಡು ತಗೋತೀನಿ ಅಂತಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೆ ಹೇಳ್ಬೇಕು. ನಾನೇನು ಮಾಡೋಕ್ಕಾಗಲ್ಲ. ನೀವೇನಾದ್ರೂ ತರಬೇಕು ಅಂದ್ರೆ ತಮಿಳುನಾಡಿಂದ ತರಬೇಕು, ಆಂಧ್ರದಿಂದ ತರಬೇಕು, ನೀವು ಹೊರಗಡೆಯಿಂದನೇ ತರಬೇಕು. ಹೊತ್ತು ನೀವು ಸುತ್ತಮುತ್ತ ಇಲ್ಲೇ ಯಾರ ಪಕ್ಕದಲ್ಲಿ ನಂಜೇಶ್ವರದಲ್ಲೇ ರಾಮಣ್ಣದಲ್ಲೇ ಈಗ ಬಂದ್ಬಿಟ್ಟು ಹೊಲ ಹಾಕ್ಸ್ಕೊಬಿಟ್ಟು ದುಡ್ಡು ಡ್ರಾಮಾಗಳು ಹೆಂಗೂ ಸಾಲ ಕೊಡ್ತಾರೆ, ಅವರು ಕೊಡ್ತಾ ಕೇಳವ್ರೆ, ಹೆಂಗೂ ಕೊಟ್ಟೆ ಕೊಡ್ತಾರೆ, ಐಡಿ ಆಗಿದೆ ಹಾಕ್ಬಿಟ್ಟಿದ್ವಿ. ಆ ಐಡಿಗೆಲ್ಲ ಲೆಕ್ಕ ಇದೆ. ಕಟ್ಟಿರೋರಿಗೆ ತಗೋತೀರಾ ಅಂತ ಅವೆಲ್ಲನೂ ಏನು ಸಾಧ್ಯ ಇಲ್ಲ. ನಿಮಗೆ ಸಂಪೂರ್ಣವಾಗಿ ಪಾರದರ್ಶಕವಾದಂತ ಆಡಳಿತವನ್ನ ಕೊಡ್ತಕ್ಕಂಥ ಒಂದು ಕೆಲಸವನ್ನ ನಾವು, ಈ ಸಂಸ್ಥೆ ನಮ್ದಲ್ಲ. ಬಮೂಲ್ ಆಗಲಿ ನಂದಿನಿ ಆಗಲಿ ಇದು ನಮ್ಮ ಸಂಸ್ಥೆ ಅಲ್ಲ, ಇದು ರೈತರ ಸಂಸ್ಥೆ, ನಿಮ್ಮ ಸಂಸ್ಥೆ. ಈ ರಾಜ್ಯದ ಹೆಮ್ಮೆಯ ಕನ್ನಡಿಗರ ಸಂಸ್ಥೆ ಯಾವುದು ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ವಿದೇಶದಲ್ಲಿ ಹೇಳಲಿಕ್ಕೆ ಸಾಧ್ಯ ಇರತಕ್ಕಂಥದ್ದು ಒಂದೇ ಒಂದು ಸಂಸ್ಥೆ, ಅದು ನಂದಿನಿ ಅಂತಕ್ಕಂಥದ್ದನ್ನ ನಾವು ಯಾರು ಕೂಡ ಮಾಡಿಲ್ಲ. ಇಡೀ ರಾಷ್ಟ್ರದಲ್ಲಿ ನಂದಿನಿ ಅಂದ್ರೆ ಅದಕ್ಕೆ ಆದಂತ ಒಂದು ಶಕ್ತಿ ಇದೆ, ಅದಕ್ಕೆ ಆದಂತ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆಯನ್ನ ಗಟ್ಟಿಗೊಳಿಸಿ ಮುನ್ನುಗ್ತಕ್ಕಂಥ ಒಂದು ಕೆಲಸ ಇವತ್ತು ಆಗಬೇಕು. ಅದಕ್ಕೆ ನಮ್ಮ ಆಡಳಿತ ಮಂಡಳಿ ಸಂಪೂರ್ಣವಾಗಿ ನನ್ನ ಜೊತೆ ಕೈ ಜೋಡಿಸಿ ಸಂಪೂರ್ಣವಾಗಿ ಏನು ತೀರ್ಮಾನ ತಗೋತೀರಿ, ರೈತರ ದೃಷ್ಟಿಯಿಂದ, ಗ್ರಾಹಕರ ದೃಷ್ಟಿಯಿಂದ, ಅಧಿಕಾರಿಗಳ ದೃಷ್ಟಿಯಿಂದ, ಸಿಬ್ಬಂದಿಗಳ ದೃಷ್ಟಿಯಿಂದ ಮತ್ತು ಸಂಸ್ಥೆಯ ದೃಷ್ಟಿಯಿಂದ ನೀವೇನು ಕಾರ್ಯಕ್ರಮ ರೂಪಿಸ್ತೀರಿ ಅದಕ್ಕೆ ನಾವು ಬದ್ಧರಾಗಿದ್ದೇವೆ ಅಂತ ಹೇಳಿ ಬ್ಲಾಂಕೆಟ್ ಚೆಕ್ಗೆ ಸೈನ್ ಹಾಕಿ ಕೊಟ್ಟಿದ್ದಾರೆ. ಅವ್ರ ನಂಬಿಕೆ ಉಳಿಸಬೇಕಾ ಬೇಡ? ಅವ್ರ ನಂಬಿಕೆ ಉಳಿಸಬೇಕು ಅಂದ್ರೆ ನೀವೇ ನನಗೆ ಸಹಕಾರ ಕೊಡಬೇಕು. ನಾನು ಪ್ರತಿದಿನ ನೋಡ್ತಾ ಇದ್ದೀನಿ. ನಾನು ಹೇಳಿದೆ ಯಾರು ಏನಪ್ಪ ಎಲ್ಲೋ ಸುಮ್ಮನೆ ಅನ್ಕೊಂಡು ನಾನಿದ್ದೆ, ದಿನ ಹಾಲು ಮಾರಕ್ಕೆ ಹಾಕ್ಬಿಟ್ರಲ್ಲ, ಬೆಣ್ಣೆ ಮಾರು, ತುಪ್ಪ ಮಾರು, ಮೈಸೂರು ಪಾಕ್ ಮಾಡು, ಉತ್ಪನ್ನ ಮಾಡು, ಹಾಲು ಟೋನಿ ಮಿಲ್ಕ್ ಮಾಡು, ಸಮೃದ್ಧಿ ಮಾಡು, ಪನ್ನೀರ್ ಮಾರು, ಚೀಸ್ ಮಾರು. ನಾನೆಲ್ಲರೂ ಕರೆದು ಕೇಳೋದು, ಪನ್ನೀರ್ ಚೆನ್ನಾಗಿದ್ಯಾ, ಮೈಸೂರು ಪಾಕ್ ಚೆನ್ನಾಗಿದ್ಯಾ, ಏನು ಹೆಚ್ಚು ಕಡಿಮೆ ಅಂತ ನಾನು ಕೇಳೋದು. ಈಗ ದಿನ ಬೆಳಿಗ್ಗೆ ಯಾರು ಬಂದ್ರೆ ಪನ್ನೀರ್ ಹೇಗಿದೆ, ನಮ್ದು ತುಪ್ಪ ಹೇಗಿದೆ, ಬೆಣ್ಣೆ ಹೇಗಿದೆ, ಯಾವ ಪರಿಸ್ಥಿತಿ ತಂದ್ಬಿಟ್ಟಿದ್ದೀರ ನೋಡಿ ನಮ್ಮ ತಾಲೂಕಿನ. ಖುಷಿ ಆಗ್ತಿರಪ್ಪ. ಸೊ ಇವತ್ತು ಯಾತಕ್ಕೋಸ್ಕರ ಇದನ್ನ ಮಾಡಬೇಕು ಅಂತಕ್ಕಂಥ ಒಂದು ಸಂಕಲ್ಪವನ್ನ ಮಾಡಿದ್ದೇವೆ. ರವಿಯವರು ಹೇಳಿದ್ರು ಈ ಡೈರಿ ಯಾವ ರೀತಿ ಆಯಿತು ಅಂತಕ್ಕಂಥದ್ದು. ಇಡೀ ರಾಜ್ಯದಲ್ಲಿ 12 ಲಕ್ಷ ಲೀಟರ್ ಹಾಲನ್ನ ಪ್ರೋಸೆಸ್ ಮಾಡತಕ್ಕಂಥ, ಏನು ಪ್ರೋಸೆಸ್ ಅಂತ ಅಂದ್ರೆ ಹಾಲು ಪ್ಯಾಕೆಟ್ ಮಾಡೋದಲ್ಲ, ಹಾಲಿನ ಉತ್ಪನ್ನಗಳನ್ನ ಮಾಡ್ತಕ್ಕಂಥ ಒಂದೇ ಒಂದು ಯೂನಿಟ್ ಅದೆಲ್ಲಿದೆ ಅಂತ ಅಂದ್ರೆ ಕನಕಪುರ ತಾಲೂಕಿನಲ್ಲಿದೆ, ಬನ್ನೂರಿನಲ್ಲಿದೆ, ಅದು ಚುನಾವಣೆಯಲ್ಲಿದೆ ಅಂತಕ್ಕಂಥದ್ದನ್ನ ತಾವು. ಇವತ್ತು ನಾವು ಮೊನ್ನೆ ಮಳೆಗಾಲ ಪ್ರಾರಂಭ ಆದ ಮೇಲೆ ನಮಗೆ 19 ಲಕ್ಷ ಲೀಟರ್ ಹಾಲು ಬರುತ್ತೆ.
ಇವತ್ತು ನಾವು 16 ಲಕ್ಷ ಲೀಟರ್ ಹಾಲನ್ನ 16.5 ಲಕ್ಷ ಲೀಟರ್ ಹಾಲು ಇವತ್ತು ಬರ್ತಾ ಇದೆ. ಮೊನ್ನೆ ಒಂದು ತಿಂಗಳು ಅದರ ಇದನ್ನ 19 ಲಕ್ಷ ಲೀಟರ್ ಬಂತು. 19 ಲಕ್ಷ ಲೀಟರ್ ಹಾಲನ್ನ ಇಲ್ಲ ನಾವು ತಮಿಳುನಾಡು ಕಳಿಸ್ಬೇಕಾಗಿತ್ತು, ಇಲ್ಲ ಮಹಾರಾಷ್ಟ್ರ ಕಳಿಸ್ಬೇಕಾಗಿತ್ತು. ಆದ್ರೆ ಇವತ್ತು ಒಂದೇ ಒಂದು ಲೀಟರ್ ನಾವು ಹೊರಗಡೆ ನಾವು ಕಳಿಸ್ತಾ ಇಲ್ಲ. ಎಷ್ಟೇ ಹಾಲು ಬಂದರೂ ಕೂಡ ಕನಕಪುರದಲ್ಲಿ ಅದನ್ನ ಪೌಡರ್ ಮಾಡಿ ಶೇಖರಣೆ ಮಾಡಿ ಅದನ್ನ ಮತ್ತೆ ಮಾರುಕಟ್ಟೆಗೆ ಕೊಡ್ತಕ್ಕಂತ ಒಂದು ವ್ಯವಸ್ಥೆಯನ್ನ ಇವತ್ತು ಬೆಂಗಳೂರು ಹಾಲು ಒಕ್ಕೂಟ ಮಾಡ್ತಾ ಇದೆ ಅಂತ ಹೇಳಿದ್ರೆ ಆ ಕೀರ್ತಿ ಕನಕಪುರ ತಾಲೂಕಿನ ಜನಕ್ಕೆ ಮತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ತಮಗೆ ಸಲ್ಲುತ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಇದರ ಎಲ್ಲೂ ಇಲ್ಲ. KMF ಅವರು ಮಾಡಿದ್ದಾರೆ, ಕರ್ನಾಟಕ ಮಹಾಮಂಡಳಿಯವರು ಕೂಡ ಮಾಡಿದ್ದಾರೆ. ಆದರೆ ಗುಣಮಟ್ಟ ವಿಶ್ವದಲ್ಲಿ ಗುಣಮಟ್ಟದಲ್ಲಿ ನಂಬರ್ 1 ಏನಾರ ಇತ್ತು ಅಂತ ಅಂದ್ರೆ ನಮ್ಮಲ್ಲಿ ತಯಾರಾಗ್ತಕ್ಕಂಥ ಪೌಡರ್. ಸುಧಾಕರ್ ಅವರಿದ್ದಾರೆ, ಅದರ ಅನುಭವ ಇದೆ. ನ್ಯಾಷನಲ್ ಡೈರಿ ಮಾರ್ಕೆಟ್ನಲ್ಲಿ ನಾವೇನಾದ್ರೂ ಆಕ್ಷನ್ ಹೋಯ್ತು ಅಂತ ಅಂದ್ರೆ ಕನಕಪುರ ಡೈರಿಯಿಂದ ಪ್ಲಾಂಟ್ ಹೋಗಿದೆ ಅಂತ ಹೇಳಿದ್ರೆ 15 ರೂಪಾಯಿ ಜಾಸ್ತಿ ಹೋಗಿ ಇಡೀ ದೇಶದಲ್ಲಿ. ಅಮೂಲ್ನ ಪೌಡರ್ ಏನ್ ಮಾಡ್ತಾರೆ ಅದಕ್ಕಿಂತ 15 ರೂಪಾಯಿ ಮಾರುಕಟ್ಟೆಯಲ್ಲಿ ನಮ್ಮ ಡೈರಿನಲ್ಲಿ ಉತ್ಪನ್ನ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಅದಕ್ಕೆ ನಾವು ಹೆಚ್ಚಿಗೆ ಹಣವನ್ನು ಪಡಿತಾ ಇದ್ದೀವಿ. ಅದು ಕೂಡ ಅದು ಕಮ್ಮಿ ಆಗಿದೆ ಅಂತೇಳಿ ನಾವು ಮಾರಾಟ ಮಾಡ್ತಾ ಇದ್ದೀವಿ. ರೇಟು ಇವತ್ತು ಜಾಸ್ತಿ ಆಗಿದೆ, ಎಲ್ಲ ಕಡೆ ಪೌಡರು ಸ್ಟಾಕ್ ಜಾಸ್ತಿ ಇದೆ ಅಂತ ಹೇಳಿ ಅದನ್ನ ಹೋಲ್ಡ್ ಮಾಡಿ ಇಟ್ಟಿದೆ. ಯಾಕೆ ಅಂತಂದ್ರೆ ಒಳ್ಳೆ ರೇಟ್ ಬರುತ್ತೇನೋ, ಬರಲಿ, ರೈತರಿಗೆ ಮುಂದೆ ಅನುಕೂಲ ಮಾಡಬೇಕು ಅಂತ ಅಂದ್ರೆ ಒಂದಷ್ಟು ದಿನ ತಡೆಯಬೇಕು ಅಂತಕ್ಕಂಥದ್ದು. ಹೀಗೆ ನಮ್ಮಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನ ಉಪಯೋಗಿಸ್ಕೊಳ್ಳಿಕ್ಕೆ ಇವತ್ತು ಸಾಕಷ್ಟು ಬದಲಾವಣೆಗಳನ್ನು ನಾವು ಮಾಡಬೇಕಾಗಿದೆ. ನಾನು ಗ್ರಾಹಕರನ್ನ ಕರೆದು ಮಾತನಾಡಿ, ಯಾರು ನಮ್ಮ ಡೀಲರ್ಸ್ ಇದ್ದಾರೆ, ರೈತರಿದ್ದಾರೆ, ಬೇರೆ ಬೇರೆಯವರು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಸಾಕಷ್ಟು ಸಭೆಗಳನ್ನು ಮಾಡಿದ್ದಾರೆ. ಅವರೆಲ್ಲರೂ ಕೂಡ ಹೇಳಿದ್ರು ತುಪ್ಪ ಚೆನ್ನಾಗಿದೆ ಅಂತಾರೆ, ಹಾಲು ಚೆನ್ನಾಗಿದೆ ಅಂತಾರೆ, ಆದ್ರೆ ಬೆಲೆ ಮಾತ್ರ ಕೊಡಕ್ಕಾಗಲ್ಲ ಅಂತ. ತುಪ್ಪ ಚೆನ್ನಾಗಿದೆ, ನೀವು ಟೆಸ್ಟ್ ಮಾಡಿದ್ರ ಇಲ್ಲ? ನಂದಿನ ತುಪ್ಪ ತಿಂದಿರೋ ಕೈ ಎತ್ತಿ ಯಾರು? ಎಲ್ಲ ತಿಂದಿಲ್ಲ? ಹಾಗಾದ್ರೆ ನೀವು ಮನೇಲಿ ತುಪ್ಪನೇ ಮಾಡ್ಕೊಳ್ತೀವಾ? ಇನ್ಮೇಲೆ ನಾನು ಇನ್ಮೇಲೆ ಬೆಂಡಿಡಬೇಕು. ಹಾಲಾಗೋದು ಇದೆಲ್ಲ ಬಂದ್ಬಿಟ್ಟು ನಂದಿನಿ ತುಪ್ಪ ತಗೋತಾ ಇದ್ದೀನಿ ಅಂತೀರಲ್ಲ ನೀವು ಧರ್ಮನ? ನೀವು ಮನೇಲೆ ತುಪ್ಪ ಮಾಡಬೇಕು. ಬೇರೆ ಯಾವುದೇ ತುಪ್ಪ ತಗೊಂಡ್ರು 800 ರೂಪಾಯಿ 900 ರೂಪಾಯಿ. ನಮ್ಮ ತುಪ್ಪ 600 ರೂಪಾಯಿ 650 ರೂಪಾಯಿಗೆ ನಿಮಗೆ ತುಪ್ಪ ಸಿಗ್ತಾ ಇದೆ. ನನಗೆ ಹೋಟೆಲ್ ಇಂಡಸ್ಟ್ರಿ ಅವ್ರನ್ನ ಕರೆದಿದ್ದೆ. ಅವ್ರು ಹೇಳಿದ್ರು ನಮ್ಗೆ ಎಷ್ಟು ಬೇಕಾದ್ರೂ ಕೊಡಿ, ನಾವು ತಗೋತೀವಿ, ರೇಟು ನಿಮ್ದು ಬಹಳ ಕಡಿಮೆ ಆಯಿತು. ಮೈಸೂರು ಪಾಕ್ ಬಗ್ಗೆ ಕೇಳಿದೆ, ಸ್ವಲ್ಪ ಗುಣಮಟ್ಟ ಕೆಟ್ಟಿದೆ, ಸ್ವಲ್ಪ ಗುಣಮಟ್ಟ ಸರಿ ಮಾಡಿ, ನಾವು ಮೈಸೂರು ಪಾಕ್ ತುಪ್ಪದಿಂದ ಮಾಡಿದಂತ ಮೈಸೂರು ಪಾಕ್ನ ಮಾರುಕಟ್ಟೆನಲ್ಲಿ ಕೊಡಬೇಕು ಅಂತ ಅಂದ್ರೆ ನಮಗೆ 900 ರೂಪಾಯಿ 1000 ರೂಪಾಯಿ ಮೇಲಾಗ್ತದೆ. ನೀವು ಕಡಿಮೆ ಮಾಡ್ತಾ ಇದ್ದೀರಿ, ಮುಂದಕ್ಕೆ ನಾವು ಚಿಂತೆ ಮಾಡ್ತಾ ಇದ್ದೀವಿ, ನೀವು ಕ್ವಾಲಿಟಿ ಇಂಪ್ರೂವ್ ಮಾಡಿ ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಸರಿ ಮಾಡಿಕೊಟ್ರೆ ನಾವೇ ನಿಮ್ಮಿಂದ ತಗೊಂಡು ನಮ್ಮ ಹೋಟೆಲ್ಗಳಲ್ಲಿ ನಿಮ್ಮ ಮೈಸೂರು ಪಾಕ್ನ ಮಾಡ್ತೀವಿ. ಯಾರು ಹೇಳಿದ್ದು ನನಗೆ? ಹೋಟ್ಲ್ ಅಸೋಸಿಯೇಷನ್ ಅವ್ರನ್ನ ಕರೆಸಿದ್ದೆ. ಎಲ್ಲ 20 ಹೋಟ್ಲು 30 ಹೋಟ್ಲು 15 ಹೋಟ್ಲು ಯಾವ್ದಾದ್ರು ಇದೇ ಕಡೆ ಯಾವ್ದು ಓಪನ್ ಆಗಲ್ಲ, ಪಾಕಶಾಲಾ, ಯಾವ್ದು ಹಳ್ಳಿ ಮನೆ, ಆಮೇಲೆ ಇದು ಯಾವ್ದು ಹಳ್ಳಿ ಆಸು, ಸಾಕಷ್ಟು ಜನ ಒಬ್ಬೊಬ್ರು ಅವರೆಲ್ಲ ಒಂದೊಂದು ಕಡೆ ಇಡೀ ರಾಜ್ಯದಲ್ಲಿ ಒಂದು 20, 30, 40, 15 ಈ ತರ ಇರ್ತಕ್ಕಂಥವ್ರು. ಸೊ ಎಲ್ಲರ ಸಲಹೆಗಳನ್ನ ಕೇಳಿದ್ದೇನೆ, ಎಲ್ಲರೂ ಕೂಡ ಸಲಹೆಗಳನ್ನ ಕೊಟ್ಟಿದ್ದಾರೆ. ನಾನು ಅದಕ್ಕೆ ಕೇಳಿದೆ, ಯಾರು ನಮ್ಮ ತಾಲೂಕಲ್ಲಿ ನಮ್ಮ ರೈತರ ಕಷ್ಟ ಸುಖ ಏನಾದ್ರು ಹೇಳೋದಿದ್ರೆ ಹೇಳ್ರಪ್ಪ ಅಂತ. ನೀವೇನು ಜಾಬ್ ಕಟ್ಟರ್ ಬಗ್ಗೆ ಕೆಲವರು ಪ್ರಶ್ನೆಗಳನ್ನ ಮಾಡಿದ್ದೀರಿ, ಮ್ಯಾಟ್ ಬೇಕು ಅಂತ ಕೆಲವರು ಕೇಳಿದ್ರೆ ಅದನ್ನೆಲ್ಲ ಎಲ್ಲರೂ ಹೊರಗಡೆ ಕೇಳಿದ್ದಾರೆ. ಕೆಲವರು ಸೈಕಲ್ ಬೇಕು ಅಂತ ಕೇಳಿದ್ದಾರೆ. ನಾವು ಹೇಳಿ ಸಹ ಸೈಕಲ್ ಕೊಡಬೇಕು ಅಂತ ದೊಡ್ಡಣ್ಣಗೆ ಹೇಳ್ತೀವಿ ಬರ್ಕೊಡು. ದೊಡ್ಡಣ್ಣಗೆ ಹೇಳ್ತೀವಿ ಬರ್ಕೊಡು ಅಂತ ಬರ್ಕೊಡ್ತಾರೆ, ಅದು ತಪ್ಪ. ಸೊ ಇವತ್ತು ಸಾಕಷ್ಟು ಸಮಸ್ಯೆಗಳ ಬಗ್ಗೆ ಚರ್ಚೆಗಳಾಗಿದೆ.
ಏನೇನು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. ಫೀಡ್ಸ್ ಬಗ್ಗೆ ಕೂಡ ಸಾಕಷ್ಟು ವಿಚಾರಗಳು ನಾವು KMF ಅವ್ರ ಜೊತೆ ಹೇಳಿದ್ವಿ. KMF ಅವರು ಗುಣಮಟ್ಟದ ಫೀಡ್ಸ್ ಕಡಿಮೆ ಇದೆ ಅಂತಕ್ಕಂಥದ್ದನ್ನ ನಮ್ಮೆಲ್ಲ ಹಳೆಯ ನಿರ್ದೇಶಕರು, ನಮ್ಮ RK ರಮೇಶ್ ಅವರು ಇರ್ಬೋದು, ನಾಗರಾಜ್ ಅವರು ಇರ್ಬೋದು, ಲಿಂಗೇಶ್ ಅವರು ಇರ್ಬೋದು, ಸಾಕಷ್ಟು ಜನ ನಮ್ಮ ಆನಂದ್ ಅವರಿರ್ಬೋದು, ಯಾರ್ಯಾರು ಹಳದರು, ಆನಂದ್, ಮಂಜುನಾಥ್, ಹೀಗೆ ಅವರೆಲ್ಲರೂ ಕೂಡ ಹೇಳಿದ್ದಾರೆ ಸ್ವಲ್ಪ ಗುಣಮಟ್ಟ ಸರಿ ಇಲ್ಲ, ಕಂಪ್ಲೇಂಟ್ ಇದೆ, ಅವರ ರಾಜಕೋಟೆಯಿಂದ ಬರುತ್ತೆ ಅದು ಚೆನ್ನಾಗಿದೆ, ಇನ್ನೊಂದು ಕಡೆಯಿಂದ ಬರುತ್ತೆ ಅದು ಸರಿ ಇಲ್ಲ. ಅದಕ್ಕೆ KMF ಅವ್ರು ಹೇಳಿದ್ವಿ, ನೋಡಪ್ಪ ನಿಮಗೆ 1.5 ತಿಂಗಳು 2 ತಿಂಗಳು ಟೈಮ್ ಕೊಡ್ತೀನಿ, ನೀವು ಗುಣಮಟ್ಟ ಸರಿ ಮಾಡಿ ನಮಗೆ ಕ್ವಾಲಿಟಿ ಇಂಪ್ರೂವ್ ಮಾಡಿ ನಮಗೆ ಕೊಟ್ಟರೆ ನಿಮಗೆ ಆರೋಗ್ಯ ಒಳ್ಳೆಯದು. ಅವರು 1 ಲಕ್ಷ ಟನ್ ಉತ್ಪತ್ತಿ ಮಾಡುವಂತ ವ್ಯವಸ್ಥೆನ ಇಟ್ಕೊಂಡಿದ್ದಾರೆ. ಆದ್ರೆ ಅವ್ರು ಮಾಡ್ತಾ ಇದ್ದಾರೆ 70,000 ಟನ್, ಇನ್ನ 30,000 ಟನ್ ಬಾಕಿ ಇದ್ದಾರೆ. ನೀವು ಹಂಗೇನಾದ್ರೂ ಗುಣಮಟ್ಟದಲ್ಲಿ ನೀವೇನಾದ್ರೂ ಸರಿಯಾಗಿ ಮಾಡಲಿಲ್ಲ, ಗುಣಮಟ್ಟ ನಮಗೆ ಕೊಡಲಿಲ್ಲ, ನಮ್ಮ ರೈತರಿಗೆ ಬೇಕಾಗಿರ್ತಕ್ಕಂಥ ಹಸುಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನೀವು ಮಾಡಲಿಲ್ಲ ಅಂತ ಅಂದ್ರೆ ನಾನು ಮುಂದಿನ ದಿನಗಳಲ್ಲಿ ಫೀಡ್ಸ್ ಫ್ಯಾಕ್ಟರಿನ ಹಾಕ್ಬೇಕಾಗುತ್ತೆ ಅಂತಕ್ಕಂಥ ವಿಚಾರವನ್ನು ಅವರಿಗೆ ಕೆಲವರು ಏನಂತಾರೆ, ಕಾಂಪಿಟೇಷನ್ ಮಾಡ್ಕೊತಾ ಇರ್ತೀವಿ. ಕಾಂಪಿಟೇಷನ್ ಅಲ್ಲ ಇದು, ರೈತರಿಗೆ ಬೇಕಾದಂಥದ್ದನ್ನ ಒದಗಿಸಬೇಕಾಗಿರ್ತಕ್ಕಂಥ ಮೊದಲನೇ ಕೆಲಸ ನಾನು ಮಾಡಬೇಕಾಗಿದೆ. ರೈತರಿಗೆ ಏನ್ ಬೇಕೋ ಅದನ್ನು ಮಾಡಿಕೊಟ್ರೆ ನಾನು ಗ್ರಾಹಕರಿಗೆ ಏನ್ ಬೇಕೋ ಅದನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಗ್ರಾಹಕರಿಗೆ ಏನ್ ಬೇಕೋ ಮಾಡಿಕೊಟ್ರೆ ನಮ್ಮ ಸಿಬ್ಬಂದಿ ವರ್ಗಕ್ಕೆ ಏನ್ ಬೇಕೋ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇದೆಲ್ಲವೂ ಕೂಡ ನಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿ ಆಗಬೇಕಾಗಿರ್ತಕ್ಕಂಥ ಕೆಲಸಗಳು. ಇನ್ಸೂರೆನ್ಸ್ ಬಗ್ಗೆ ಮಾತನಾಡಿದ್ವಿ, ಸುದೀರ್ಘವಾಗಿ ಚರ್ಚೆ ಮಾಡ್ತಾ ಇದ್ದೇನೆ. ಇನ್ಸೂರೆನ್ಸ್ ಬಗ್ಗೆ, ಹಸುಗಳ ಇನ್ಸೂರೆನ್ಸ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇನೆ. ನಮ್ಮ ಸೊಸೈಟಿಯ ಸೆಕ್ರೆಟರಿಗಳು, ಟೆಸ್ಟರ್ಗಳು, ಅವ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತಾ ಇದ್ವಿ. ನಮ್ಮ ಒಕ್ಕೂಟದ ಸಿಬ್ಬಂದಿ ವರ್ಗದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಎಲ್ಲರಲ್ಲೂ ಕೂಡ ಚರ್ಚೆ ಮಾಡ್ತಾ ಇದ್ದೀವಿ. ಯಾವ ರೀತಿಯಾಗಿ ನಾವು ನಿಮಗೆ ಇನ್ಸೂರೆನ್ಸ್ ಪಾಲಿಸಿಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ, ಅದನ್ನು ಕೂಡ ಸಾಕಷ್ಟು ಚಿಂತನೆಗಳನ್ನ ಮಾಡಿದ್ದೇವೆ. ಅತಿ ಶೀಘ್ರದಲ್ಲೇ ಅದಕ್ಕೆ ಬೇಕಾದಂತಹ ಮಾಹಿತಿಯನ್ನು ತಮಗೆ ನಾನು ಕೊಡಲಿಕ್ಕೆ ಬಯಸ್ತೇನೆ. ಇನ್ ಕೆಲವರು ಹೇಳ್ತಾರೆ ನಮ್ಮ ಸಮಸ್ಯೆ ಇದೆ, ನಮ್ಮ ಸಮಸ್ಯೆಗಳನ್ನ ಕೇಳಲಿಕ್ಕೆ ಯಾರು ಬರ್ತಾ ಇಲ್ಲ. ನಾವೇನಾದ್ರು ಡಾಕ್ಟರ್ ಬೇಕು ಅಂತ ಹೇಳಿದ್ರೆ 40 ರೂಪಾಯಿ 20 ರೂಪಾಯಿ ಕೂಪನ್ ಹಾಕಿದ್ರೆ, 40 ರೂಪಾಯಿ ಕೂಪನ್ ಹಾಕಿದ್ರೆ ಸರಿಯಾಗಿ ಸ್ಪಂದಿಸೋದಿಲ್ಲ. ನಾನು ನಮ್ಮ GMಗೆ ಏನು ನಮ್ಮ ಪ್ರೊಕ್ಯೂರ್ಮೆಂಟ್ GM ಶ್ರೀಧರ್ ಅವರು ಹೇಳಿದ್ವಿ, ನೀವು ಆಫೀಸಲ್ಲಿದ್ರೆ ಏನು ಪ್ರಯೋಜನ ಆಗೋದಿಲ್ಲ, ನೀವು ಫೀಲ್ಡ್ಗಳಿಗೆ ಹೋಗ್ಬೇಕು, ನೀವು ರೈತರ ಸಮಾಲೋಚನೆ ಸಭೆಗಳನ್ನ ಮಾಡಬೇಕು, ಅವರಿಲ್ಲಿರತಕ್ಕಂಥ ಸಮಸ್ಯೆಗಳನ್ನು ಆಲಿಸಿ ಅವರಿಗೆ ಸೂಕ್ತವಾದಂತಹ ಪರಿಹಾರವನ್ನು ಕೊಡಬೇಕು. ನಿಮಗೆ ಎಷ್ಟು ಜನ ಸಿಬ್ಬಂದಿ ಇಲ್ಲಿ ಮನೇಲಿ ಆಫೀಸರ್ ಕೂತಿದ್ದಾರೆ ಅಷ್ಟು ಜನರು ಕರ್ಕೊಂಡು ಫೀಲ್ಡ್ ಹೋಗಿ ಕೆಲಸ ಮಾಡಿ, ಇಲ್ಲಿ ಆಫೀಸರ್ ಕೆಲಸ ನಾನು ನೋಡ್ಕೋತೀನಿ ಅಂತ ಹೇಳಿ. ಆಫೀಸರ್ ನಾನು ನೋಡ್ಕೊಂಡು ನೀವು ತಲೆ ಕೆಡಿಸ್ಕೋಬೇಡಿ. ನೀವು ಹೋಗಿ ಕೆಲಸ ಮಾಡಬೇಕಾಗಿರೋದ್ರಲ್ಲಿ ರೈತರ ಜೊತೆ ಸಿಬ್ಬಂದಿ ವರ್ಗದ ಜೊತೆ ಚರ್ಚೆ ಮಾಡಿ ಗುಣಮಟ್ಟವನ್ನ, ಇವತ್ತು ಏನು ಖಾಸಗಿ ಡೈರಿಗಳು, ನಾನು ಖಾಸಗಿ ಡೈರಿಗಳನ್ನ ಕರೆದಿದ್ದೆ ಮಾತನಾಡಲಿಕ್ಕೆ, ಹೆಂಗ್ ನಡೆಸ್ತಾ ಇದ್ದೀವಿ, ಗುಣಮಟ್ಟ ಯಾವ ರೀತಿ ಬರ್ತಾ ಇದೆ, ಪ್ರೊಕ್ಯೂರ್ಮೆಂಟ್ ಯಾವ ರೀತಿ ಆಗ್ತಾ ಇದೆ, ಲಾಭ ಎಷ್ಟಿದೆ, ನಷ್ಟ ಎಷ್ಟಿದೆ, ಏನೇನು ಉತ್ಪನ್ನಗಳನ್ನ ಮಾರುಕಟ್ಟೆಯಲ್ಲಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅವ್ರು ನನಗೆ ಹೇಳಿದ್ರು. ನಾವು ಪ್ರೊಕ್ಯೂರ್ಮೆಂಟ್ ಮಾಡ್ತಾ ಇರೋದು 4.5 SNF ಬರ್ತಾ ಇದೆ, ಫ್ಯಾಟ್ ಕಂಟೆಂಟ್ ಬರ್ತಾ ಇದೆ ಅಂತ ಹೇಳಿ ನನಗೆ ಆಶ್ಚರ್ಯ ಆಗಿದೆ. ನಮ್ಮ ಡೈರೆಕ್ಟರ್ಗಳಿಗೆ ಹೇಳಿದೆ, ನಿಮಗೆ ಮಾಹಿತಿ ಕೊಡ್ತೀನಿ ಯಾರ್ಯಾರಿಗೆ ಎಷ್ಟು ಬರ್ತಾ ಇದೆ ಅಂತ ಹೇಳಿ. ಅದೇ ಅಂಶಗಳು ಅವ್ರು ತಗೊಂಡೋದ್ರೆ 4.5 ಬರುತ್ತೆ, ನಾವು ತಗೊಂಡೋದ್ರೆ 4, 3, 8, 3, 9 ಬರುತ್ತೆ. ಕಾರಣ ಏನು? ಇದನ್ನ ಸರಿಪಡಿಸಬೇಕು. ಇದನ್ನ ಮೊದಲಿಗೆ ಸರಿಪಡಿಸಿದಾಗ ಮಾತ್ರ ನಾವು ಮುಂದಕ್ಕೆ ರೈತರಿಗೆ ಹೆಚ್ಚಿನ ದರವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಆ ಹಂತವನ್ನ ಇಲ್ಲಿಂದ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಇವತ್ತು ಕಟ್ಟುನಿಟ್ಟಿನ ಆದೇಶವನ್ನು ನಮ್ಮ ಆಡಳಿತ ಮಂಡಳಿ ಕೊಟ್ಟ ಮೇಲೆ ಇವತ್ತು 4.27ಕ್ಕೆ ಬಂದು ನಿಂತಿದೆ. 2.7ಕ್ಕೆ ಬಂದು ನಿಂತಿದೆ. ಇನ್ನೊಂದು ಮಾತನ್ನ ಹೇಳಿಕೆ ಬಯಸ್ತೇನೆ. ನಾವು ಅಧಿಕಾರವನ್ನು ವಹಿಸಿಕೊಂಡಂತ ತಿಂಗಳಲ್ಲಿ 9 ಕೋಟಿ ರೂಪಾಯಿ ನಷ್ಟ ಆಗಿದೆ ನಮ್ಮ ಕೈಗೆ, ಒಂದು ತಿಂಗಳು. ಅದಕ್ಕೆ ಇನ್ನೊಂದು ತಿಂಗಳಲ್ಲಿ 2.5 ಕೋಟಿ ರೂಪಾಯಿ ನಷ್ಟ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಒಂದ್ ಕಡೆ ಗುಣಮಟ್ಟ ಸರಿಯಾಗಿ ಬರ್ತಾ ಇಲ್ಲ, ಮತ್ತೊಂದು ಕಡೆ ಮಾರುಕಟ್ಟೆ ವಿಸ್ತರಣೆ ಆಗಲಿಲ್ಲ, ಮತ್ತೊಂದು ಕಡೆ ನಾವು
ನಮ್ಮ ಪ್ರಾಡಕ್ಟ್ಗಳು, ನಮ್ಮ ಈ ಹಾಲು ಹೆಚ್ಚು ಉತ್ಪತ್ತಿ ಆಗ್ತಾ ಇದೆ. ಈ ಎಲ್ಲ ಕಾರಣಗಳಿಂದ ನಾವು ನಷ್ಟವನ್ನು ಅನುಭವಿಸ್ತಾ ಇದ್ದೀವಿ. ಅದನ್ನ ಸರಿಪಡಿಸ್ಬೇಕು ಅಂತ ಹೇಳಿದ್ರೆ ನಾನು 10 ಗಂಟೆವರೆಗೂ ಮೀಟಿಂಗ್ ಮಾಡಲೇಬೇಕು. ನಮ್ಮ ಡೈರೆಕ್ಟರ್ಗಳು ಬೈಕೊಂಡ್ರು ಚಿಂತೆ ಇಲ್ಲ, ನಮ್ಮ ಅಧಿಕಾರಿಗಳು ಬೈಕೊಂಡ್ರು ಚಿಂತೆ ಇಲ್ಲ. ನಾನು ಮಾಡಿದ್ದೇನೆ. ಪ್ರತಿ ವಾರದಲ್ಲಿ 3 ದಿನ 4 ದಿನ ಹೋಗಿ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದೇನೆ. ಸಾಕಷ್ಟು ಜನರನ್ನ ಕರೆಸ್ತಾ ಇದ್ದೀನಿ, ಒಬ್ಬೊಬ್ಬರನ್ನೇ ಕರೆಸ್ತಾ ಇದ್ದೀನಿ. ನನ್ಗೆ ಯಾರ್ಯಾರು ಸ್ನೇಹಿತರುಗಳಿದ್ದರು, ಹಿತೈಷಿಗಳಿದ್ರು, ಯಾವ ಸೆಕ್ಟರ್ ನಲ್ಲಿ ಏನೇನು ಮಾಡಬಹುದು ಬದಲಾವಣೆಯನ್ನ ಅಂತೇಳಿ. ಇವತ್ತು ನಿಮ್ಮ ಒಕ್ಕೂಟದಲ್ಲಿ ಕಾಲ್ ಸೆಂಟರ್ಗಳನ್ನ ಓಪನ್ ಮಾಡ್ತಾ ಇದ್ದೀವಿ. ಆಗಸ್ಟ್ 15ನೇ ತಾರೀಕಿನಿಂದ ಚಾಲು ಬರ್ತದೆ ಕಾಲ್ ಸೆಂಟರ್ ನಂಬರ್. ನೀವು ಎನಿ ಟೈಮ್ ಬೆಳಗ್ಗೆ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೂ ನೀವು ಏನ್ ಬೇಕಾದ್ರೂ ಫೋನ್ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಹೇಳ್ಬೋದು. ಆ ಸಮಸ್ಯೆಗಳನ್ನ 24 ಗಂಟೆ ಒಳಗಡೆ ಬಗೆಹರಿಸುವಂತ ವ್ಯವಸ್ಥೆಯನ್ನ ನಾವು ರೂಪಿಸ್ತೇವೆ ಅಂತಕ್ಕಂಥ ಮಾತನ್ನು 24 ಗಂಟೆ ಒಳಗಡೆ. ಪ್ರಾರಂಭ ಹಂತದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗ್ತಾ ಇರ್ಬೋದು. ಇನ್ನೊಂದು 3 ತಿಂಗಳೊಳಗಡೆ ನಿಮಗೆ 24 ಗಂಟೆಗಳೊಳಗಡೆ ಗ್ರಾಹಕರ ಸಮಸ್ಯೆ ಇರ್ಬೋದು, ರೈತರ ಸಮಸ್ಯೆ ಇರ್ಬೋದು, ಸಿಬ್ಬಂದಿ ವರ್ಗದ ನಮ್ಮ ಮಿಲ್ಕ್ ಯೂನಿಯನ್, ಪ್ರೈಮರಿ ಮಿಲ್ಕ್ ಯೂನಿಯನ್ಸ್ ಏನಿದೆ ಅವ್ರ ಸಮಸ್ಯೆಗಳಿರ್ಬೋದು, ಯಾವುದೇ ಸಮಸ್ಯೆಗಳಿದ್ರು ಕೂಡ ಬಗೆಹರಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ. ಕಾಲ್ ಸೆಂಟರ್ ಓಪನ್ ಮಾಡಿ ಏನೇನು ಅಲ್ಲಿ ನೀವು ಯಾರು ಮಾತಾಡಿದ್ದೀರಿ ಅಂತ ಹೇಳಿ ಗೊತ್ತಾಗೋದಿಲ್ಲ. ನೀವು ಹೆಸರು ಹೇಳಿ, ನಿಮ್ಮ ನಂಬರ್ ಹೇಳಿದ್ರೆ, ಫೋನ್ ನಂಬರ್ ಹೇಳಿದ್ರೆ ನಾವು ಮತ್ತೆ ನಿಮಗೆ ಯಾರಿಂದ ಸಾಧ್ಯ? ಯಾವ ರೈತ ಬೆಳಿಗ್ಗೆ 4 ಗಂಟೆಗೆ ಎದ್ದು ಹಸುಗಳಿಗೆ ಮೇವನ್ನ ಹಾಕಿ ಹಾಲನ್ನ ಕರೆದು ತಗೊಂಡು ಬಂದು ಡೈರಿಗೆ 7 ಗಂಟೆ 7:30 ಒಳಗಡೆ ಕೊಡ್ತಾರಲ್ಲ, ಅಲ್ಲಿಂದ ಪ್ರಾರಂಭ ಆದ್ರೆ ಮಾತ್ರ ಈ ಒಂದು ಬದುಕನ್ನ ಒಂದು ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಇವತ್ತು ನಮ್ಮ ನಿರ್ದೇಶಕರ ಮಂಡಳಿಯ 14 ಜನ ಸದಸ್ಯರುಗಳಿದ್ದಾರೆ. ಒಂದೇ ಪಕ್ಷದವರಿಲ್ಲ. ನಾವೊಂದು 11 ಜನನ ನಾವೊಂದು ಪಕ್ಷದವರಿದ್ದೀವಿ. ನಿರ್ಮಿತವರು ಜನತಾದಳ ಬಿಜೆಪಿಯವರು ಇದ್ದಾರೆ. ಆದ್ರೆ ಅವರೆಲ್ಲ ಒಂದೇ ಒಂದು ಕೂಗೇನಪ್ಪ ಅಂತ ಹೇಳಿದ್ರೆ, ನಿಮ್ಮ ಮೇಲೆ ನಂಬಿಕೆ ಇದೆ, ನಾವೆಲ್ಲರೂ ಕೂಡ ನಿಮ್ಮನ್ನ ಅವಿರೋಧವಾಗಿ ಆಯ್ಕೆ ಮಾಡ್ತಾ ಇದ್ದೇವೆ ಅಂತ ಹೇಳಿ ವಾಲಂಟರಿ ಆಗಿ ಇವತ್ತು ನನ್ನನ್ನ ಅಧ್ಯಕ್ಷನಾಗಿ ಅವರೆಲ್ಲರೂ ಕೂಡ ಇವತ್ತು ಸೇರಿ ನನಗೆ ಮಾಡಿದ್ದಾರೆ. ಅವರಿಗೆ ನಿಮ್ಮ ಪರವಾಗಿ, ನನ್ನ ಪರವಾಗಿ, ವೈಯಕ್ತಿಕವಾಗಿ ಅವರೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾವ ಮಟ್ಟದ ಸಹಕಾರವನ್ನ ಇವತ್ತು ಈ ಒಕ್ಕೂಟದಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು, ನಾವು ಅಧ್ಯಕ್ಷರಾಗಿ 1-2 ತಿಂಗಳಾಗಿರ್ಬೇಕು ಅಂತ ಕಾಣುತ್ತೆ. ಈಗಾಗಲೇ 3 ಸಭೆಗಳನ್ನು ನಾವು ಮಾಡಿದ್ವಿ ಅಧಿಕೃತವಾಗಿ. ಅಂದ್ರೆ ವಾರಕ್ಕೊಂದೊಂದು ಸಭೆಗಳು ಬೇರೆ ಬೇರೆ ರೀತಿಯಲ್ಲಿ ನಾವು ಮಾಡ್ತಾನೆ ಇದ್ವಿ, ಚರ್ಚೆ ಮಾಡ್ತಾನೆ ಇದ್ವಿ. ಯಾವುದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ? ರವಿ ಅವರು ಅಧ್ಯಕ್ಷರಿಂದ ನಾನು ಒಬ್ಬರಿಗೆ ನಿಂತ ಮೇಲೆ ಫಸ್ಟ್ ಹೇಳಿದ್ದೆ ಏನಪ್ಪಾ ಅಂತಂದ್ರೆ, ನೀವೇನಾರ ಮಾಡ್ಕೊಳ್ಳಿ ಸ್ವಾಮಿ, ನಿಮ್ಮಲ್ಲಿ ನಂಬಿಕೆ ಜಾಸ್ತಿ ಇದೆ, ನೀವು ಆನಂದ ಜಾಸ್ತಿ ಮಾಡಬೇಕು, ರೈತರಿಗೆ ಅನುಕೂಲ ಮಾಡಬೇಕು. ಶರತ್ ಬಚ್ಚೇಗೌಡರು ಇಲ್ಲ ನೀವೇನಾದ್ರೂ ಆಗಲಿ ಒಳ್ಳೆ ಕೆಲಸ ಮಾಡಲೇಬೇಕು, ರೈತರಿಗೆ ಅನುಕೂಲ ಮಾಡಬೇಕು. ಎಲ್ಲ ಶಾಸಕರು, ಯೋಗೇಶ್ವರಿಂದ ಹಿಡಿದು, ಇಪ್ಪಾಲು ಸುನೀರವರಿಂದ ಹಿಡಿದು, ಶ್ರೀನಿವಾಸ್ ಅವರಿಂದ ಹಿಡಿದು, ಆನೇಕಲ್ನ ಶಾಸಕರಿಂದ ಹಿಡಿದು, ನಮ್ಮೆಲ್ಲ ನಾಯಕರು, ಅನೇಕ ನಾಯಕರು, ಸಾಕಷ್ಟು ಜನ, ಶ್ರೀಕಂಠವರಿರ್ಬೋದು, ಸುಧಾಕರ್ ಅವರು ಕೂಡ ನಮ್ಮ ಫಂಕ್ಷನ್ಗೆ ಬಂದಿದ್ರು. ನಮ್ಮ ಡೈರಿ ಒಕ್ಕೂಟಕ್ಕೆ ಒಂದು ಫಂಕ್ಷನ್ಗೆ ನಾವು ಕರೆದಿದ್ವಿ. ಆ ಸಂದರ್ಭದಲ್ಲಿ ಅವರು ಕೂಡ ಬಂದು ಹೇಳಿದ್ರು, ಅವರು ಅವರ ಅನುಭವಗಳನ್ನ ಯಾವ ರೀತಿ ಇತ್ತು ಒಕ್ಕೂಟ, ಯಾವ ರೀತಿಯ ಬದಲಾವಣೆಗಳು ಆಯಿತು, ಇವತ್ತು ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನು ಕೂಡ ನಮಗೆ ಎಲ್ಲ ವಿಚಾರಗಳನ್ನ ಅವರು ತಿಳಿಸಿದ್ರು. ಅವರೆಲ್ಲರೂ ಕೂಡ ಅನೇಕ ವಿಚಾರಗಳನ್ನ ಮಾತನಾಡಬೇಕಾಗಿತ್ತು. ನನಗೆ ಗೊತ್ತಾಗಲಿಲ್ಲ, ಏನೋ ನೀವು ವಾಸನೆ ಹಿಡ್ಕೊಂಡೆಲ್ಲ ನುಗ್ಗಿ ಹೊಡ್ತಾ ಇದ್ದೀವಿ. ಅದಕ್ಕೆ ಯಾಕಪ್ಪ ಅವ್ರಿಗೆ ಮಾತಾಡ್ಸೋದು, ನಾನೇ ಮಾತಾಡ್ಬಿಡೋಣ. ಶ್ರೀಕಂಠವ್ರು ಮಾತಾಡ್ಬೇಕಾಗಿತ್ತು, ಸುಧಾಕರ್ ಅವ್ರು ಮಾತಾಡ್ಬೇಕಾಗಿತ್ತು, ನಮ್ಮ ನಿರ್ದೇಶಕರು, ನಮ್ಮ ಮುಖಂಡರು ಸಾಕಷ್ಟು ಜನ, ಅಲ್ಲಿದ್ದೆವು, ಎಲ್ಲರೂ ಬೇಕಾದಷ್ಟು ಜನ ಮಾತಾಡ್ಬೇಕಾಗಿತ್ತು. ಯಾಕಪ್ಪ ನಿಮ್ಗೆ ತೊಂದರೆ ಕೊಡೋದು, ಸದ್ಯಕ್ಕೆ ಆಮೇಲೆ ಬೇಕಾದ್ರೆ ಇನ್ನೊಂದಿನ ಕಲ್ಬಿಟ್ಟಿದ್ದಲ್ಲ, ಅವರೆಲ್ಲ ಕೇಳಿ ಮಾತಾಡೋಣ, ಇದೊಂದು ಇಲ್ಲಿಗೆ ಮುಗಿಸೋಣ ಅಂತ ಹೇಳಿ ಇವತ್ತು ನಾನು ನಿಮ್ಮನ್ನ ಮಾತನಾಡಲಿಕ್ಕೆ ಬಂದಿದ್ದೇನೆ. ನಾನು ಹೇಳೋದು ಇಷ್ಟೇ, ಮಾಡಿ ತಮ್ಮ ಕೃತಜ್ಞತೆಯನ್ನು ನಾವು ಸಲ್ಲಿಸಬೇಕು ಅಂತ ಹೇಳಿ ಆ ಸಲ್ಲಿಸುವುದರ ಜೊತೆಗೆ ಒಂದು ಸಮಾಲೋಚನಾ ಸಭೆಯನ್ನ ಎಲ್ಲ ಕಡೆ ನಾನು ಭೇಟಿಯನ್ನ ನೀಡಿ ಸಮಾಲೋಚನಾ ಸಭೆಗಳನ್ನ ಮಾಡಿದ್ದೇನೆ.
ಆದ್ರೆ ನಮ್ಮ ತಾಲೂಕಿನಲ್ಲೇ ನಾನು ಮಾಡಲಿಲ್ಲ ಅಂದ್ರೆ ತಪ್ಪಾಗುತ್ತೆ ಅಂತ ಹೇಳಿ ನಾನು ನಮ್ಮೆಲ್ಲ ಮುಖಂಡರು ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಕೇವಲ ಅಧ್ಯಕ್ಷರುಗಳನ್ನ ಕರೆಯೋದು ಬೇಡ, ಎಲ್ಲ ನಿರ್ದೇಶಕರುಗಳು ಕೂಡ ಬಹಳ ಮುಖ್ಯ, ನಮಗೆ ಪ್ರತಿಯೊಬ್ಬರು ಕೂಡ ಕರಿಬೇಕು ಅಂತ ಹೇಳಿ ಎಲ್ಲ 208 ಸಹಕಾರ ಸಂಘಗಳಿಂದ ಎಲ್ಲ ಅಧ್ಯಕ್ಷರು ಮತ್ತು ನಿರ್ದೇಶಕರುಗಳನ್ನ ಮತ್ತು ಸಿಇಒಗಳಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವರು, ಅಲ್ಲಿ ಇಲಾಖೆಯ ಸಿಬ್ಬಂದಿಗಳು, ನಮ್ಮ ಒಕ್ಕೂಟದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವರು ಎಲ್ಲರನ್ನೂ ಕೂಡ ಕರಿಬೇಕು ಅಂತ ಹೇಳಿ ಇವತ್ತು ನಾವು ನಿಮ್ಮನ್ನ ಈ ಸಭೆಯನ್ನ ಕರೆದಿದ್ದೇವೆ. ಮೊದಲಿಗೆ ಎಲ್ಲರಿಗೂ ಕೂಡ ನಾನು ವಿಶೇಷವಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನಗೆ ಸಹಕಾರವನ್ನು ನೀಡಿ ಇವತ್ತು ತಾಲೂಕಿನ ನಿರ್ದೇಶಕರಾಗಿ ಮಾಡಿದಂತ ತಾಲೂಕಿನ ಎಲ್ಲ ಮಹಾಜನತೆಗೆ, ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನ ಈ ಮುಖಾಂತರ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಬಹುಶಃ ನಾನು ಈ ಆಡಳಿತ ಮಂಡಳಿಗೆ ಸದಸ್ಯನಾಗಬೇಕು, ನಿರ್ದೇಶನಾಗಬೇಕು ಅಂತ ಹೇಳಿ ನಾನು ಅಂದ್ಕೊಂಡಿರಲಿಲ್ಲ. ನಾನು ಹಿಂದೆ ಡಿ.ಕೆ. ಶಿವಕುಮಾರ್ ಅವರು ಸಹಕಾರ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಈ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಕೇವಲ 60 ಜನ ಇತ್ತು. ಈ ಸಾತ್ತೂರು ಹೋಗ್ಲಿ, ಉಯ್ಯಂಬಳ್ಳಿ ಹೋಗ್ಲಿ, ಈ ಕಡೆ ಕಸ್ಬಾ ಈ ಭಾಗದಲ್ಲಿ ಮಾತ್ರ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಹಾಲು ಓಪನ್ ಮಾಡಿದ್ರು ಕೋಡಳ್ಳಿ ಭಾಗದಲ್ಲಿ, ಉಯ್ಯಂಬಳ್ಳಿ ಭಾಗದಲ್ಲಿ ಸಾಕಷ್ಟು ಮಾಡಿದ್ರು ಕೂಡ ಹಾಲು ಹೊರಡೋಗುತ್ತೆ, ಚಿಲ್ಲಿಂಗ್ ಸೆಂಟರ್ ಇಲ್ಲ, ಶೇಖರಣೆ ಆಗ್ತಾ ಇಲ್ಲ, ನಷ್ಟ ಆಗ್ತಾ ಇದೆ ಅಂತ ಹೇಳಿ ಎಲ್ಲವನ್ನು ಕೂಡ ಮುಚ್ಚಿಬಿಟ್ಟಿದ್ರು. ಸೊ ಸಹಕಾರ ಸಚಿವರಾದಂತಹ ಸಂದರ್ಭದಲ್ಲಿ ಏನಾದರೂ ಮಾಡಿ ಸಹಕಾರ ಇಲಾಖೆಯಲ್ಲಿ ಒಂದು ಹೊಸ ಬದಲಾವಣೆಯನ್ನು ತರಬೇಕು, ನಮ್ಮ ತಾಲೂಕಿನಲ್ಲೂ ಕೂಡ ಒಂದು ಶಕ್ತಿಯನ್ನ ಕೊಡಬೇಕು ಅಂತ ಹೇಳಿ ಅವತ್ತು ಸುಮಾರು 40-50ಕ್ಕೂ ಹೆಚ್ಚು ಸಂಘಗಳನ್ನ ಒಂದೇ ದಿನ ಪ್ರಾರಂಭ ಮಾಡಿ ಬೊಮ್ಮಲ್ನ ಅಧಿಕಾರಿಗಳು ನಮ್ಗೆ ಹಾಲು ಬರಲ್ಲ, ಕ್ವಾಲಿಟಿ ಇಲ್ಲ ಅಂತ ಹೇಳಿ ಗಲಾಟೆ ಮಾಡ್ತಾ ಇರೋರು. ಇಲ್ಲಿ ಬಸಪ್ಪನವರಿದ್ದಾರೆ, ನಮ್ಮ ವಿಶ್ವನಾಥ್ ಅವರಿದ್ದಾರೆ, ನಮ್ಮೆಲ್ಲ ಮುಖಂಡರುಗಳು ಉಯ್ಯಂಬಳ್ಳಿ ಅವರಿದ್ದಾರೆ, ಕೋಡಳ್ಳಿ ಅವರಿದ್ದಾರೆ. ಯಾವ ರೀತಿಯಾಗಿ ನಮ್ಮ ಸೆಕ್ರೆಟರಿಗಳು, ಅಧ್ಯಕ್ಷರುಗಳು, ನಮ್ಮ ಲೀಡರ್ಗಳು ಸುಮಾರು ಜನ ಇದ್ದಾರೆ. ಯಾವ ರೀತಿಯಾಗಿ ನಾವು ಗುಣಮಟ್ಟವನ್ನ ಕಾಪಾಡಬೇಕು ಅಂತ ಹೇಳಿ, ನಮ್ಮ ರೈತರಿಗೆ ಅನುಕೂಲ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ ಅಂದ್ರೆ, ಪ್ರತಿದಿನ ಒಬ್ಬ ಅಧ್ಯಕ್ಷ ಲಾರಿನಲ್ಲಿ ಕಂಟಿನ್ಯೂಸ್ ಆಗಿ ಒಂದೊಂದು ವಾರ ಆನೇಕಲ್ ಚಿಲ್ಲಿಂಗ್ ಸೆಂಟರ್ ಒಂದ್ ಕಡೆ, ಚನ್ನಪಟ್ಟಣ ಚಿಲ್ಲಿಂಗ್ ಸೆಂಟರ್ ಒಂದ್ ಕಡೆ ಹೋಗಿ ಲಾರಿನಲ್ಲೇ ಬರಬೇಕು. ಯಾಕಂದ್ರೆ ಎಲ್ಲಿ ನಮ್ಮ ಮಾಲ್ ಸರಿ ಇಲ್ಲ ಅಂತ ಹೇಳಿ ನಾಳೆ ಬೆಳಗ್ಗೆ ಅನ್ಕೊತಾರೋ ಅಂತ ಸಿಒಗೆ ಆಗೋಯ್ತು, ಹಂಗಾಗೋಯ್ತು, ಹಿಂಗಾಗೋಯ್ತು ಅಂತ ಹೇಳ್ಬಿಡ್ತಾರೋ ಅಂತ ಹೇಳಿ ಸಾಕಷ್ಟು ಸಮಸ್ಯೆಗಳ ಎಡರು ತೊಡರುಗಳ ಮಧ್ಯೆ ಈ ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನ ಉಳಿಸ್ಕೊಳ್ಳುವಂತ ಪ್ರಯತ್ನವನ್ನ ಅವತ್ತು ದಿನ ನಾವು ಮಾಡಿದಂತ ಸಂದರ್ಭದಲ್ಲೂ ಕೂಡ ಅನೇಕ ಕಾರ್ಯದರ್ಶಿಗಳು ಶೇರ್ಗಳು ಕಟ್ಟಬೇಕು, ಶೇರ್ಗಳು ಕಟ್ಟಲಿಕ್ಕೆ ಹಣ ಇಲ್ಲ, ಎಲ್ಲ ನಾವೇ ಕಟ್ಟಿ ಎಲ್ಲ ಏನೇನು ಮಾಡಬೇಕು ಎಲ್ಲ ಮಾಡಿ ಇವತ್ತು ಸಂಘ ಬೆಂಗಳೂರು ನಮ್ಮ ಕನಕಪುರದಲ್ಲೂ ಕೂಡ ಸುಮಾರು 300 ಸಂಘಗಳಿತ್ತು. ಆರೋಳ್ಳಿ ಬರವಾಡಿ ಸೇರಿ ಈಗ ಆರೋಳ್ಳಿ ಬರವಾಡಿನ ಬೇರೆ ಮಾಡಿರೋದ್ರಿಂದ ಈಗ 206 ಸಂಘಗಳು ಈ ಭಾಗಕ್ಕೆ ಉಳ್ಕೊಂಡಿದೆ. ಅವತ್ತಿನ ಪರಿಸ್ಥಿತಿನಲ್ಲಿ ನಾನು ಕೂಡ ನಮ್ಮೆಲ್ಲ ರೈತರಿಗೆ ಸಾಲ ಕೊಡ್ತಿದ್ವಿ. ಒಂದು ದರ್ಶನಕ್ಕೆ ಅವತ್ತು ಕೆಲವು ಕಟ್ಟಿದ್ರು, ಕೆಲವು ಕಟ್ಟಿಲ್ಲ. BDCC ಬ್ಯಾಂಕ್ಗೆ ನಾರಾಯಣಗೌಡರು ಅಧ್ಯಕ್ಷರಾಗಿದ್ದರು. ನಾರಾಯಣಗೌಡರಿಗೆ ಮನವಿ ಮಾಡಿ BDCC ಬ್ಯಾಂಕ್ ಕಡೆಯಿಂದ ಸಾಕಷ್ಟು ಸಾಲಗಳು ಕೊಡಿಸಿದ್ವಿ. ಹಸುಗಳು ಹಾಕಿದ್ರು, ತಂದ್ರು. ನಾನು ಕೂಡ ಅವತ್ತು ಕೋಡಳ್ಳಿನಲ್ಲಿ ಪ್ರಾರಂಭ ಆದಾಗಿಂದ ನಾನು MP ಆಗಿ ಹೋಗೋವರು ಕೂಡ ನಾನು ಅಲ್ಲೇ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೆ. ಅಧ್ಯಕ್ಷನಾಗಿಲ್ಲ, MPCSಗೆ ನಿರ್ದೇಶಕನಾಗಿ
2 ತಿಂಗಳು 3 ತಿಂಗಳಿಗೆ ನಿರಂತರವಾಗಿ ಸಭೆ ಕೂಡ ಮಾಡ್ತಾ ಇದ್ದಾರೆ. ಸಭೆಯ ಆಡಳಿತ ಮಂಡಳಿಯ ವಹಿವಾಟು ಏನೇನಿದೆ ಅಂತ ಹೇಳಿ, ಯಾವ್ಯಾವ ಸೊಸೈಟಿಗಳು ಯಾವ್ಯಾವ ಮಟ್ಟಕ್ಕೆ ಗುಣಮಟ್ಟಕ್ಕೆ ಹೋಗ್ತಾ ಇದೆ, ಹಾಲು ಬರ್ತಾ ಇದೆಯಾ ಇಲ್ವಾ, ಯಾಕೆ ನಷ್ಟ ಆಗ್ತಾ ಇದೆ, ಎಲ್ಲಿ ಸೋರಿಕೆ ಆಗ್ತಾ ಇದೆ, ಎಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾ ಹಂತ ಹಂತವಾಗಿ ಅಭಿವೃದ್ಧಿ ಪಡಿಸುವಂತಹ ಕೆಲಸವನ್ನ ಮಾಡಿ ಇವತ್ತು ನಾವು ನಮ್ಮ ತಾಲೂಕಿನಲ್ಲಿ ಸುಮಾರು 2,60,000 ಲೀಟರ್ ಹಾಲನ್ನ ಉತ್ಪತ್ತಿಯನ್ನ ಈ ನಮ್ಮ ಜಿಲ್ಲೆಯಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆ, ಇವತ್ತೇನು ರಾಮನಗರ ಜಿಲ್ಲೆ ಅಂತಿತ್ತು ಅದು ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗಿದೆ. ಆ ದಕ್ಷಿಣ ಜಿಲ್ಲೆಯಲ್ಲಿ 2,60,000 ಲೀಟರ್ ಹಾಲನ್ನ ಇವತ್ತು ನಾವು ಉತ್ಪತ್ತಿ ಮಾಡ್ತಾ ಇದ್ದೇವೆ. ಇವತ್ತೇನು ಆರೋಳಿ ಆ ಕಡೆ ಹೋದ್ಮೇಲೆ ಆರೋಳಿ ಮಳವಾಡಿ 90,000 ಆ ಕಡೆ ಹೋಗಿದೆ, ಇನ್ನು 1,72,000 ಲೀಟರ್ ಈ ಕಡೆಗೆ ಬಂದಿದೆ. ಸೊ ನಮ್ಮ ಗುರಿ ಬಹಳ ಇದೆ. ನಾನು ತಾವೆಲ್ಲರೂ ಕೂಡ ನನ್ನ ಮೇಲೆ ನಂಬಿಕೆ ಇಟ್ಟಿದ್ವಿ. ನೀವು ಮಾತ್ರ ಅಲ್ಲ, ಇಡೀ ಜಿಲ್ಲೆಯ ಜನ, ಇಡೀ ಒಕ್ಕೂಟದ ರೈತ ಬಾಂಧವರು ಈ ಸಹಕಾರ ತತ್ವದ ಮೇಲೆ ನಂಬಿಕೆಯನ್ನು ಇಟ್ಟಿರ್ತಕ್ಕಂಥ ಎಲ್ಲರೂ ಕೂಡ ಏನೋ ಒಂದು ಬದಲಾವಣೆ ಆಗ್ತದೆ, ಬದಲಾವಣೆಯನ್ನ ಮಾಡ್ತಾರೆ ಅಂತ ಹೇಳಿ ಬಹಳಷ್ಟು ನಂಬಿಕೆಗಳನ್ನ ಇಟ್ಕೊಂಡಿದ್ದಾರೆ. ಆ ನಂಬಿಕೆಗಳನ್ನ ಸರಿ ಮಾಡಬೇಕು ಅಂತ ಹೇಳಿದ್ರೆ ಕೇವಲ ಈ ಡಿ.ಕೆ. ಸುರೇಶ್ ಒಬ್ಬನ ಕೈಲಿ ಸಾಕಾಗೋದಿಲ್ಲ, ಸಾಧ್ಯ ಆಗೋದಿಲ್ಲ. ಅಥವಾ ನಮ್ಮ ಆಡಳಿತ ಮಂಡಳಿಯ ನಿರ್ದೇಶಕರುಗಳಿಗೆ ನಾವು 14 ಜನ ನಿರ್ದೇಶಕರುಗಳಿದ್ದೀವಿ, ಆ 14 ಜನ ನಿರ್ದೇಶಕರುಗಳ ಕೈಯಿಂದ ಸಾಧ್ಯ ಆಗೋದಿಲ್ಲ. ಇದೆಲ್ಲ ಸಾಧ್ಯ ಆಗಬೇಕು ಅಂತ ಹೇಳಿದ್ರೆ ಯಾವ ರೈತ ಹಾಲನ್ನ ಉತ್ಪತ್ತಿ ಮಾಡಿ ಬೆಳಿಗ್ಗೆ 5 ಗಂಟೆಗೆ 4 ಗಂಟೆಗೆ ಎದ್ದು ಕಷ್ಟಪಟ್ಟು ಜೀವನವನ್ನ ನಾನು ಬದುಕಬೇಕು ಅಂತ ಹೇಳಿ ಕಷ್ಟಪಡ್ತಾ ಇದ್ದಾನೋ ಅವನಿಂದ ಮಾತ್ರ ಇದು ಸಾಧ್ಯ ಅಂತಕ್ಕಂಥದ್ದನ್ನ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ನಡೆದಿರ್ತಕ್ಕಂಥ ಈ ಒಂದು ಕೃತಜ್ಞತಾ ಸಮಾರಂಭದ ಸಮಾಲೋಚನಾ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ತಾಲೂಕಿನ ಎಲ್ಲ ನನ್ನ ಆತ್ಮೀಯ ರೈತ ಬಾಂಧವರೇ, ಅಧ್ಯಕ್ಷರು ಹಾಗೂ ಎಲ್ಲ ನಿರ್ದೇಶಕ ಆಡಳಿತ ಮಂಡಳಿಯ ಎಲ್ಲ ಗೌರವಾನ್ವಿತ ಸದಸ್ಯರುಗಳೇ, ಕಾರ್ಯದರ್ಶಿಗಳು ಮತ್ತು ಸಿಬ್ಬಂದಿ ವರ್ಗದ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ, ಎಲ್ಲ ಹಿರಿಯರೇ, ಸಹೋದರ ಸಹೋದರಿಯರೇ, ಬಂಧು ಭಗಿನಿಯರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ವಿಧಾನ ಪರಿಷತ್ನ ಸದಸ್ಯರಾದಂಥ ರವಿಯವರೇ, ಉಪಾಧ್ಯಕ್ಷರಾದಂಥ ಬೆಂಗಳೂರು ಹಾಲು ಒಕ್ಕೂಟದ ಉಪಾಧ್ಯಕ್ಷರಾದಂಥ ರಾಜಣ್ಣವರೇ, ಆಡಳಿತ ಮಂಡಳಿಯ ನನ್ನ ಸಹೋದ್ಯೋಗಿ ಮಿತ್ರರಾದಂಥ ನಾಗರಾಜ್ ಅವರೇ, ಲಿಂಗೇಶ್ ಅವರೇ, ಬೈರೇಗೌಡರೇ, ಆರ್.ಕೆ. ರಮೇಶ್ ಅವರೇ, ಅಶೋಕ್ ಅವರೇ, ಆನಂದ್ ಅವರೇ, ಸತೀಶ್ ಅವರೇ, ಮುರಾಜು ಅವರೇ, ಮಂಜುನಾಥ್ ಅವರೇ, ಸತೀಶ್ ಅವರು ಬಂದಿದ್ರು, ಅವರು ಕಾರ್ಯಕ್ರಮದ ನಿಮಿತ್ತ ಹೋಗಿದ್ದಾರೆ. ಸೊ ಎಲ್ಲ ಅನೇಕ ತಾಲೂಕಿನ ಹಿರಿಯ ಮುಖಂಡಗಳಾದ ಶ್ರೀಕಂಠ ಅವರು ಇದ್ದಾರೆ, ಸುಧಾಕರ್ ಅವರು ಇದ್ದಾರೆ, ಮಾಜಿ ಅಧ್ಯಕ್ಷರು ಬಬುಲ್ನ ಮಾಜಿ ಅಧ್ಯಕ್ಷರಿದ್ದಾರೆ, ರಾಜ್ಕುಮಾರ್ ಅವರಿದ್ದಾರೆ, ಬಿಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾದಂಥ ವಿಜಯದೇವರವರಿದ್ದಾರೆ, ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದಂಥ ದಿಲೀಪ್ ಅವರಿದ್ದಾರೆ, ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂಥ ಬಸವಪ್ಪನವರು, TAPCMSನ ಮಾಜಿ ಅಧ್ಯಕ್ಷರಾದಂಥ ರಾಮಣ್ಣವರು, ಪಕ್ಷದ ಮುಖಂಡರಾದಂಥ ಹಿರಿಯ ಮುಖಂಡರಾದಂಥ ವಿಶ್ವನಾಥ್ ಅವರು, ಮುಚ್ಚೇಗೌಡರು, ನಮ್ಮ ಹಾರೋಳ್ಳಿ ಕ್ಷೇತ್ರದ ನಿರ್ದೇಶಕರಾದಂಥ ಹರೀಶ್ ಅವರು, ನಮ್ಮ ನಗರಸಭೆಯ ಚನ್ನಪಟ್ಟಣದ ಅಧ್ಯಕ್ಷರಾದಂಥ ವಕೀಲಾಲಿ ಖಾನ್ ಅವರು, ಮಧ್ಯದಲ್ಲಿ ಯಾರೊಬ್ಬ ನಟೇಶ್, ನಮ್ಮ ಮಾಜಿ ನಿರ್ದೇಶಕರಾದಂಥ ನಟೇಶ್ ಅವರು, ಸಾಕಷ್ಟು ಜನ ಇದ್ದಾರೆ. ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರುಗಳಾದಂಥ ಮುತ್ತರಾಜ್ ಅವರಿದ್ದಾರೆ, ಮಧುರ್ ಅವರಿದ್ದಾರೆ, ನಾಗರಾಜ್ ಅವರಿದ್ದಾರೆ, ನಗರಸಭೆಯ ಅಧ್ಯಕ್ಷರುಗಳಿದ್ದಾರೆ, ಹಾರೋಳಿಯ ಬ್ಲಾಕ್ ಅಧ್ಯಕ್ಷರು ಅಶೋಕ್ ಅವರಿದ್ದಾರೆ, ಪಂಚಾಯಿತಿ ಅಧ್ಯಕ್ಷರುಗಳಿದ್ದಾರೆ, ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರುಗಳಿದ್ದಾರೆ, ನಗರಸಭೆಯ ಸದಸ್ಯರುಗಳಿದ್ದಾರೆ, ತಾಲೂಕಿನ ವಿವಿಧ ಮೂಲೆಗಳಿಂದ ಜಿಲ್ಲೆಯಿಂದ ಅನೇಕ ನಾಯಕರುಗಳೆಲ್ಲ ಬಂದಿದ್ದಾರೆ. ಜೊತೆಗೆ ಬಹುಮೂಲ ಆಡಳಿತ ಮಂಡಳಿ
ಸಿಬ್ಬಂದಿ ವರ್ಗ ಸಂಪೂರ್ಣವಾಗಿ ಇಲ್ಲಿದೆ. ಇವತ್ತು ದಿನ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಭಿವೃದ್ಧಿ ಐನುಗಾರಿಕಾ ಕ್ಷೇತ್ರಕ್ಕೆ ನಾನು ಸಾತ್ನೂರು ಅಧ್ಯಕ್ಷ. ಈ ಸಾತ್ನೂರು ಅಧ್ಯಕ್ಷ ಹೆಂಗಾದೆ ಅಂದ್ರೆ ನಮ್ಮ ಸಾಹೇಬರು ಈಗ ಸಿನಿಮಾ ಪಿಕ್ಚರ್ ನೋಡಿದ್ರಲ್ಲ ಆ ಥರ ನನ್ನ ಅಧ್ಯಕ್ಷ ಮಾಡೋದು. ಅದಕ್ಕೆ ಒಂದು ಸಲಹೆ ಅಂದ್ರೆ ನಮ್ಮ ಸಾತ್ನೂರಲ್ಲಿ ಒಂದು ಪ್ರೈವೇಟ್ಗೆ ಆಲೋಚಿತ 2,500 3,000 ಹೋಗಿದ್ದು ಪರ್ ಡೇ. ಅದನ್ನ ನಾನು ಡೈಲಿ ಕೆಲಸ ಮಾಡ್ತಿದ್ದಾಗ 3,000 ಲೀಟರ್ ನಮ್ಮ ಸಾತ್ನೂರಿಗೆ ಹೋಯ್ತದಲ್ಲ ಅಂದ್ಬಿಟ್ಟು ಈಗ ನಾನು ಡೈಲಿ ಓಪನ್ ಮಾಡಿದೆ. ಈಗ 1,000 ಹೋಗ್ತಿದೆ ನಾನು ಡೈಲಿ ಪರ್ ಡೇ ನಮ್ಮ ಡೈಲಿಗೆ. ಇನ್ನೂ 1,000 ಪ್ರೈವೇಟ್ಗೆ ಹೋಗ್ತಾ ಇದೆ. ಅದಕ್ಕೆ ನಮಗೆ ಹಿಂದೆ ಒಂದು ಏನಿಲ್ಲ, ಸದ್ಯಕ್ಕೆ ಹೊಸ ಓಪನ್ ಮಾಡ್ಬಿಟ್ಟಿದ್ದೀನಿ. ಅದಕ್ಕೆ ನಿಮ್ಮ ಕಡೆಯಿಂದ ಏನಾಗುತ್ತೋ ಸಹಾಯ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ ನಾನು. ಇಲ್ಲಿ ನಡೆದಿರ್ತಕ್ಕಂಥ ನನ್ನ ನೆಚ್ಚಿನ ನಾಯಕರಾದಂಥ ಡಿ.ಕೆ. ಸುರೇಶ್ ಅವರಿಗೆ ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಕಬ್ಬಾಳು ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರಾದಂಥ ಎಸ್.ಪಿ. ಮುನಿರಾಮ್ ಮಾತಾಡ್ತಾ ಇದ್ದೇನೆ. ಬಟ್ ಈಗ ಬರ್ತಕ್ಕಂಥ ಒಂದು ಫೀಡ್ಸ್ ಅಲ್ಲಿ ಸ್ವಲ್ಪ ಕ್ವಾಲಿಟಿ ಕಮ್ಮಿ ಆಗಿದೆ. ತಾವು ದಯಮಾಡಿ ಅದನ್ನು ಸರಿಪಡಿಸಿ ಮತ್ತೆ ಸರ್ಕಾರಕ್ಕೆ ಇನ್ನೊಂದು 2 ರೂಪಾಯಿನ ಸಹಾಯಧನವನ್ನಾಗಿ ಕೊಡಿಸಿದ್ರೆ ನಮ್ಮ ರೈತರಿಗೆ ಅನುಕೂಲ ಆಗ್ತದೆ ಅಂತ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ನಾನು ನನ್ನ ಈ ಮಾತನ್ನು ಮುಗಿಸ್ತೀನಿ. ತಾವು ದಯಮಾಡಿ ಸರ್ಕಾರಕ್ಕೆ 200 ರೂಪಾಯಿ ಸಹಾಯಧನ ಕೊಡಲಿಕ್ಕೆ ತಾವು ಅವಕಾಶ ಮಾಡಿಕೊಂಡ್ರೆ ರೈತರು ಬದುಕಿದ್ದಾರೆ ಅನ್ನೋ ಮಾತನ್ನು ಹೇಳ್ತೀನಿ. ನಮಸ್ಕಾರಗಳು. ನಾವು 7ನೇ ಅಧ್ಯಕ್ಷರಾಗಿ ಬಂದಿದ್ದೇವೆ. ನಮಗೆ ಡೈರಿ ಕಟ್ಟಲು ಜಾಗವಿಲ್ಲ. ಆದ್ದರಿಂದ ನಮ್ಮ ಡಿ.ಕೆ. ಸುರೇಶ್ ಅವರು ಡೈರಿ ಜಾಗವನ್ನು ಮಾಡಿಕೊಟ್ಟು ನಮ್ಮ 7ನೇ ಗ್ರಾಮಸ್ಥರಿಗೆ ಅನುಕೂಲ ಮಾಡಬೇಕೆಂದು ನಿಮ್ಮಲ್ಲಿ ಕೇಳಿಕೊಡುತ್ತೇನೆ. ಜೈ ಹಿಂದ್. ನಾನು ತಮ್ಮಲ್ಲಿ ಮಾನ್ಯ ಅಧ್ಯಕ್ಷರು ಕೇಳ್ಕೊಳ್ಳೋ ವಿಷಯ, ನಮ್ಮ ಸಿಬ್ಬಂದಿ ವರ್ಗನ ಇದುವರೆಗೂ ಗುಡಿಸಿ ಇನ್ಸೂರೆನ್ಸ್ ಮಾಡೋದ್ರಲ್ಲಿ ಮತ್ತೊಂದು ಯಾವುದೇ ಒಂದು ಕೆಲಸನ ಮಾಡ್ತಾ ಇರ್ತಕ್ಕಂಥವ್ರು ನೀವೇ. ಅದೇ ರೀತಿ ನಮಗೆ ಏನು ನಮ್ಮ ಬೆಂಗಳೂರು ಸಹಕಾರಿ ಹಾಲು ಒಕ್ಕೂಟ ಪ್ರೊಕ್ಯೂರ್ಮೆಂಟ್ ಅಥವಾ ಈಗ ನಾವು ನಿಮ್ಮನ್ನ ಒಂದು ನಮ್ಮ ಬೆಂಗಳೂರು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಮಾತ್ರ ಅಧ್ಯಕ್ಷರು ಇಲ್ಲ, ನೀವು ಕರ್ನಾಟಕ ಮಿಲ್ಕ್ ಫೆಡರೇಷನ್ ಏನಿದೆ ಕೂಡ ಅಲ್ಲೂ ಕೂಡ ಅದಕ್ಕೆ ಅಧ್ಯಕ್ಷ ಆಗಬೇಕು. ಈ ವೇದಿಕೆ ಮೂಲಕ ಕಟ್ಟಾಗೋಸ್ಕರ ಆಗ್ಬೇಕೇನಪ್ಪಾ ಆಗ್ಬೇಕು ಅಂತ ಅವ್ರಿಗೆ ಮನವಿ ಮಾಡ್ತೀವಿ. ಅದು ನಮ್ಮ ಏನ್ ಅದಕ್ಕೆ ಸಾಥ್ ಕೊಡಬೇಕು, ನಾವು ನಮ್ಮ ತಾಲೂಕಿನ ಸಾಥು ಕೊಡ್ತೀವಿ ಅಂತ ಹೇಳ್ತಾ, ಅದೇ ರೀತಿ ನಮ್ಮಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ವರ್ಗಕ್ಕೆ ನಿಮ್ಮಲ್ಲಿ ಏನಾದರೂ ಮಾಡಿ 50% ಪ್ರೊಕ್ಯೂರ್ಮೆಂಟ್ ಅಲ್ಲಿ ಸಹಕಾರ ಮಾಡಿಕೊಡ್ಬೇಕು. ಆಗಲೇ ಹೇಳಿದ್ದಾರೆ, ರೈತರ ಮಕ್ಕಳಿಗೂ ಮಾಡಿದ್ವಿ, ನಮಗೂ ಮಾಡಿದ್ವಿ ಅಂತ ಕಮ್ಮಿ ಹೇಳೋದು ಇನ್ನೊಂದ್ಸರಿ ಕೇಳ್ಬೋದಾ ಇದೆ. ನಮ್ಮಲ್ಲಿ ಏನಾದರೂ ಮಾಡಿ ಎಲ್ಲ ಹುದ್ದೆಗಳಲ್ಲಿ ಏನು ಓದಿರ್ತಾರೆ, ನಮ್ಮಲ್ಲಿ ಡಾಕ್ಟರ್ ಒಬ್ಬರಿಲ್ಲ, ITI ಮಾಡಿರ್ತಾರೆ, ಎಲ್ಲ ಓದಿರ್ತಕ್ಕಂಥವ್ರು ಸೆಕ್ರೆಟರಿಗಳಿದ್ದಾರೆ. ಮೊದಲ ತರ ಸೆಕ್ರೆಟರಿ ಇಳಿಲ್ಲ, ಇವೆಲ್ಲ ತುಂಬಾ ಊರುಗಳಲ್ಲೂ ನಾವು ಸೆಕ್ರೆಟರಿ ಮಾಡಬೇಕು, ತುಂಬಾ ಕಷ್ಟ ಇದೆ. ದಯವಿಟ್ಟು ಮಾಡಬೇಕು ಅಂತ ಹೇಳಿ ಇಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಒಂದಿಷ್ಟು ಮಾತಾಡ್ತಾರೆ. ಈಗ ಇದು ನಡೆದಿರ್ತಕ್ಕಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈಗ ಮೊದಲನೇದಾಗಿ ಈ ನಮ್ಮ ಹಾಲು ಒಕ್ಕೂಟಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿರುವ ಸನ್ಮಾನ್ಯ ಡಿ.ಕೆ. ಸುರೇಶ್ ಅವರಿಗೆ ನಮ್ಮ ತಾಲೂಕು ಹಾಲು ಉತ್ಪಾದಕರ ಸಂಘದ ಪರವಾಗಿ ಹಾಗೂ ಅಧ್ಯಕ್ಷರು ಉಪಾಧ್ಯಕ್ಷರು ದಯವಿಟ್ಟು ಯಾರಾದರೂ ಇಂಥ ಅವಕಾಶ ನಿಮ್ಗೆ ಸಿಗೋದಿಲ್ಲ, ಯಾರಾದರೂ ಆ ರೀತಿ ಮಾತಾಡೋರಿದ್ರೆ ಅಧ್ಯಕ್ಷರುಗಳು, ಸಂಘದ ಸಿಬ್ಬಂದಿ, ಹಾಲು ಪರೀಕ್ಷಕರು, ಯಾರಾದರೂ ದಯಮಾಡಿ ಬಂದು ವೇದಿಕೆ ಮೇಲೆ ಒಂದೆರಡು ಮಾತಾಡಿದ್ರೆ ಅದ್ರ ಬಗ್ಗೆ ಏನಾದರೂ ವಿಚಾರಗಳಿದ್ರೆ ನಮ್ಮ ಇಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ನಿಮ್ಗೆ ಉತ್ತರ ಸಿಗ್ತದೆ. ದಯವಿಟ್ಟು ನಮ್ಮ ಆತ್ಮೀಯರ ಆಹ್ವಾನಕ್ಕೆ ಕರೆಗೆ ಮನ್ನಣೆ ಕೊಟ್ಟು ಆಗಮಿಸಿದ್ದಾರೆ. ಮಾಜಿ ಅಧ್ಯಕ್ಷರುಗಳಿದ್ದಾರೆ, ಹಿರಿಯ ನಿರ್ದೇಶಕರುಗಳಿದ್ದಾರೆ, ಎಲ್ಲ ಗೌರವಾನ್ವಿತರು ಕೂಡ ಹಿರಿಯರಾಗಿರ್ತಕ್ಕಂಥ RSನ ಅಧ್ಯಕ್ಷರಾದಂಥ ಶ್ರೀಕಂಠರವರು, ಬಸಪ್ಪನವರು, ನಮ್ಮ ಹಿರಿಯ ಮುಖಂಡರಾದಂಥ ಬಸಪ್ಪನವರು, ನಮ್ಮ ಹಿರಿಯ ಮತ್ತೊಬ್ಬ ಮುಖಂಡರಾಗಿರ್ತಕ್ಕಂಥ ವಿಶ್ವನಾಥರವರು, ವಿಜಯ್ ದೇವರವರು, DCC ಬ್ಯಾಂಕ್ನ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯ್ ದೇವರವರು, ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದಂಥ ದಿಲೀಪ್ ಅವರು, ಅದೇ ರೀತಿಯಾಗಿ
ಸಂಸ್ಥೆಯ ಮೂಲಕ ರಿಯಾಯಿತಿ ದರದಲ್ಲಿ ಹಾಲು ಕರೆಯುವ ಯಂತ್ರ, ಹಸು ಮೇವು ಕತ್ತರಿಸುವ ಯಂತ್ರ, ಯಾಂತ್ರಿಕ ಸಲಕರಣೆಗಳು ವಿತರಿಸಲಾಗ್ತಾ ಇದೆ. ಮಾರುಕಟ್ಟೆ ವ್ಯಾಪ್ತಿ ವಿಸ್ತರಣೆ ನಮ್ಮ ನಂದಿನಿಯ ಗುಣಮಟ್ಟ ಕಾಪಾಡಲು ಮತ್ತು ಮಾರುಕಟ್ಟೆ ವ್ಯಾಪ್ತಿಯನ್ನ ವಿಸ್ತರಿಸಲು ಆಡಳಿತದಲ್ಲಿ ಸುಧಾರಣೆ, ಬಹು ವ್ಯಾಪ್ತಿಯ ಅಧಿಕಾರಿಗಳು, ನಂದಿನಿಯ ಉತ್ಪನ್ನಗಳ ಅಧಿಕೃತ ವಿತರಕರು, ಹಾಲು ಉತ್ಪಾದಕ ಸಂಘದವರೊಂದಿಗೆ ಬಹು ಅಧ್ಯಕ್ಷರ ನೇತೃತ್ವದಲ್ಲಿ ನಿರಂತರವಾಗಿ ಸಭೆ ನಡೆಸಿ ನಾಡಿನ ರೈತರು ಶ್ರಮದಿಂದ ಕಟ್ಟಿರುವ ನಂದಿನಿ ಸಂಸ್ಥೆಯ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗ್ತಾ ಇದೆ. ರೈತರಿಗೆ ಪ್ರೋತ್ಸಾಹ, ಬಹು ವ್ಯಾಪ್ತಿಯಲ್ಲಿ ಹಾಲು ಉತ್ಪಾದಕ ರೈತರಿಗೆ ಪ್ರೋತ್ಸಾಹ ಒದಗಿಸಲು ಜಿಲ್ಲಾ ಸಹಕಾರಿ ಬ್ಯಾಂಕ್ ಮೂಲಕ 2 ಲಕ್ಷ ಡಿ.ಕೆ. ಸುರೇಶ್ ಅವರು ಆಡಳಿತ ವ್ಯಾಪ್ತಿಯ ಸುಧಾರಣೆ, ನಾಡಿನ ವೇದಿಕೆಯ ಎಡಭಾಗದಲ್ಲಿ ನಿಂತ್ಕೋಬೇಕು ವಿನಂತಿ ಮಾಡೋದಾಗಿ ದಯವಿಟ್ಟು ಚೇರ್ಗಳ ಕಾಲಿಗೆ ಬರೀಲಿ. ನಮ್ಮ ಗೌರವ ಅರ್ಪಣೆ ಭವಿಷ್ಯ ಚಪ್ಪಾಳೆ ಜನಾನುರಾಗಿ ಅಭಿವೃದ್ಧಿಯ ಅಧಿಕಾರ ಸನ್ಮಾನ್ಯ ಶ್ರೀ ಡಿ.ಕೆ. ಸುರೇಶ್ ಅವರಿಗೆ ಕ್ಯಾಮ್ರಾಮನ್ ನಿಮ್ಮೂರವ್ರ ಜಿಲ್ಲಾ ಅಧ್ಯಕ್ಷರಾದ ನಮ್ಮ ಶ್ರೀಯುತ ಶಿವಯ್ಯನವರು ಸಹ ವೇದಿಕೆಗೆ ಸ್ವಾಗತ ಕೋರ್ತೀನಿ. ನಿಮ್ಮ ಚಪ್ಪಾಳೆಗಳು ಕಾರ್ಯಕ್ರಮದ ಮೊದಲನೇ ಪ್ರತಿಭಟನೆ ಜೋರು ಚಪ್ಪಾಳೆಗಳು ಸನ್ಮಾನ್ಯ ಶ್ರೀ ಡಿ.ಕೆ. ಸುರೇಶ್ ಜುಲೈ 19, 2022 ಅವಿಸ್ಮರಣೀಯ